Only for the serious professionals. Anagowda renamed LinkedIn as LinkedIn Lakshmi. So I can say you are a iron lady on that particular thing. So Try to build a brand on LinkedIn. So let me fill this gap ಅಂತ ಹೇಳಿ this LinkedIn profile. ನಿಮ್ಮ ಶಾಪ್ ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡಿದೆ ಅಥವಾ ಅಟ್ರಾಕ್ಟಿವ್ ಆಗಿದೆ ಅಂದರೆ ಜನಗಳು ಬರ್ತಾರೆ ಅಲ್ವಾ, ಇಲ್ಲ ಅಂದರೆ ಪಕ್ಕ ಶಾಪ್ ಹೋಗ್ತಾರೆ, ಅದು ಶಾಪ್ ಚೆನ್ನಾಗಿದೆ. ಹಾಗೆಯೇ ನಿಮ್ಮ LinkedIn ಶಾಪ್ ಸಹ. Okay, LinkedIn is a gold mine. There is a new term coming up. Okay. But with a free LinkedIn free, learn each and everything A to Z LinkedIn free ಕಲ್ತ್ಕೊಳ್ಳಿ. Then go and purchase premium. Then it's going to help. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಚಿಗಾನೂರ್, ಫೌಂಡರ್ ಆ್ಯಂಡ್ CEO ಆಫ್ ಬೆಲ್ಸ್ಪೈರ್ ವರ್ಚುವಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್. ನಮ್ಮ ಒಂದು IIC ಟಾಕ್ ಶೋನ ಹೊಸ ಎಪಿಸೋಡ್ಗೆ ಸ್ವಾಗತ ಎಲ್ಲರಿಗೂ. IIC ಟಾಕ್ ಶೋ ವಿಚ್ ಇಸ್ ಇಗ್ನೈಟ್, ಇನ್ಸ್ಪೈರ್ ಆ್ಯಂಡ್ ಕನೆಕ್ಟ್, ಆ್ಯನ್ ಇನಿಷಿಯೇಟಿವ್ ಬೈ ದೀಕ್ಷಾಣ ಗ್ಲೋಬಲ್ ಡೆವಲಪ್ಮೆಂಟ್ ಫೌಂಡೇಶನ್. ಇವತ್ತು ನಮ್ಮ ಜೊತೆ ಇದ್ದಾರೆ ಸುಮಾ ಅಣ್ಣೇಗೌಡ. ಶಿ ಈಸ್ ಅ ಟೆಡೆಕ್ಸ್ ಸ್ಪೀಕರ್ ಆ್ಯಂಡ್ ಲಿಂಕ್ಡ್ಇನ್ ಸ್ಟ್ರಾಟಜಿಸ್ಟ್. ಇವತ್ತು ಈ ಒಂದು ಎಪಿಸೋಡ್ ಕಂಪ್ಲೀಟ್ ಆಗಿ ಲಿಂಕ್ಡ್ಇನ್ ಮಾಸ್ಟರ್ ಕ್ಲಾಸ್ ಎಪಿಸೋಡ್, ಆ್ಯಂಡ್ ವಿ ವೆಲ್ಕಮ್ ಯು ಸುಮಾ ಅಣ್ಣೇಗೌಡ ಫಾರ್ ದಿಸ್ ಪಾಡ್ಕಾಸ್ಟ್. Thank you for inviting me, Prakash. I think it's my pleasure to be here. ಯಾ, ಥ್ಯಾಂಕ್ ಯು. ಸೇಮ್ ಹಿಯರ್. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ನಾವು ಬಹಳಷ್ಟು ಸ್ಪೆಷಲಿ ಆನ್ ದ ಲಿಂಕ್ಡ್ಇನ್ ಸೈಡ್ ಭಾಳಷ್ಟು ನಿಮ್ಮ ಕಡೆಯಿಂದ ನಾಲೆಜ್ ಶೇರಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಟು ಬಿಗಿನ್ ವಿತ್, ಸೊ ನಿಮ್ಮ ಒಂದು ಜರ್ನಿ, ಪ್ರೊಫೆಷ್ನಲ್ ಜರ್ನಿ, ನೀವು ಐ ಟಿ ಸೆಕ್ಟರಿಂದ ಬಂದುಬಿಟ್ಟು ಈಗ ಲಿಂಕ್ಡ್ಇನ್ಗೆ ಕನ್ವರ್ಷನ್ ಆಯ್ತಲ್ಲ, ಆ ಒಂದು ಟ್ರಾನ್ಸಿಷನ್. ಸೊ ವಿ ವಾಂಟೆಡ್ ಟು ನೋ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ಲಿ. Sure, I think it's not planned, actually, I can say. I began my career with working with a software developer, IT ಕಂಪ್ನಿಯಲ್ಲಿ ಸ್ಟಾರ್ಟಪ್ಗಳಲ್ಲಿ ಕೆಲಸ ಮಾಡಿದೆ. ಅರೌಂಡ್ 10 ವರ್ಷ, ಒಂದು 2-3 ಸ್ಟಾರ್ಟಪ್ಗಳಲ್ಲಿ ಮಾಡಿದೆ. ಸ್ಟಾರ್ಟಿಂಗ್ ಫ್ರಮ್ ಜಾವಾ ಡೆವಲಪರಿಂದ ಹಿಡಿದು ಟೀಮ್ ಲೀಡಿಂದ ಹಿಡಿದು ಪ್ರಾಜೆಕ್ಟ್ ಮ್ಯಾನೇಜರ್ 10 ವರ್ಷ ತನಕ ಕೆಲಸ ಮಾಡಿದೆ. ಅದಾದ ನಂತರ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ನೆಕ್ಸ್ಟ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಹೆಡಿಂಗ್ ದ ಸ್ಕಿಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ಆಲ್ಮೋಸ್ಟ್ 2 years ಮಾಡಿದೆ. ಅದಾದ ನಂತರ ಅಗೇನ್ ಐ ಜಸ್ಟ್ ಟುಕ್ ಎ ಒನ್ ಮೋರ್ ಸ್ಮಾಲ್ ಬ್ರೇಕ್ ಆ್ಯಂಡ್ ಐ ವರ್ಕ್ ವಿತ್ 2 to 3 startups, more on a kind of a software development and operations as a vice president. ಆ ರೋಲ್ಸ್ಗಳನ್ನ ಪ್ಲೇ ಮಾಡಿದೆ. ಆ್ಯಂಡ್ ಡ್ಯೂರಿಂಗ್ ಕೋವಿಡ್ ಐ ಕುಡ್ ಸಿ ದಟ್ ನಾನು ವರ್ಕ್ ಮಾಡೋಂಥ ಆರ್ಗನೈಸೇಷನಲ್ಲಿ ಆಫೀಸಿಗೆ ಬರಲೇಬೇಕು ಅಂತ ಪರಿಸ್ಥಿತಿ ಬಂತು. ಸೊ ಐ ಡಿಸೈಡೆಡ್ ಆ ಟೈಮಲ್ಲಿ ಆಫೀಸ್ಗೆ ಹೋಗೋದು ದಟ್ ಇಟ್ಸ್ ಅ ರಿಸ್ಕ್. ಚಿಕ್ಕ ಮಗು ಇದ್ದಾನೆ, ಅತ್ತೆ ಮಾವ ಓಲ್ಡು. ಸೊ ಐ ಡಿಸೈಡೆಡ್ ಲೆಟ್ಸ್ ನಾಟ್ ಗೋ ಟು ಆಫೀಸ್ ಅಂತ ಹೇಳಿ ರಿಸೈನ್ ಮಾಡಿದೆ. ರಿಸೈನ್ ಮಾಡಿದ ತಕ್ಷಣ ದೆನ್ ಆಬ್ವಿಯಸ್ಲಿ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ವರ್ಷ ಎಲ್ಲ ಕೆಲಸ ಮಾಡಿ ಐ ಸ್ಟಾರ್ಟೆಡ್ ಬಿಲ್ಡಿಂಗ್ ಮೈ ಲಿಂಕ್ಡ್ಇನ್ ಪ್ರೊಫೈಲ್. ನೋಡೋಣ ಲಿಂಕ್ಡ್ಇನ್ ಪ್ರೊಫೈಲ್ ಬಿಲ್ಡ್ ಮಾಡಿದ್ರೆ ಆಪರ್ಚುನಿಟಿ ಸಿಗ್ಬೋದಾ ಅಂತ ಅಂದ್ಕೊಂಡು ಐ ಸ್ಟಾರ್ಟೆಡ್ ಬಿಲ್ಡಿಂಗ್ ಮೈ ಲಿಂಕ್ಡ್ಇನ್ ಪ್ರೊಫೈಲ್. ದೆನ್ ಐ ಕುಡ್ ಸಿ ದಟ್ ಲಾಟ್ ಆಫ್ ಆಪರ್ಚುನಿಟೀಸ್ ವರ್ ಕಮಿಂಗ್ ಟು ಮೀ. ದೆನ್ ಐ ಆಲ್ಸೋ ಸಿ ದಟ್ ಅದರ್ ವುಮೆನ್ ಲೀಡರ್ಸ್ ವೆನ್ ಐ ಮೀಟ್ ದೆಮ್, ಅವ್ರದ್ದು ಪ್ರೊಫೈಲ್ಗಳು ಅಷ್ಟು ಚೆನ್ನಾಗಿರಲ್ಲ. ಬಿಕಾಸ್ ನಾನು ಕಲ್ತ ನಂತರ ನನಗೆ ನೆಕ್ಸ್ಟ್ ಉಳಿತಿದ್ದೆ, ಲೆಟ್ ಮಿ ಲುಕ್ ಇಂಟು ಇನ್ನೊಬ್ರನ್ನ ಪ್ರೊಫೈಲ್ ನೋಡೋಣ ಅವ್ರದ್ದು ಹೇಗಿದೆ ಅಂತ. ಸೊ ನೋಡ್ತಾ ನೋಡಿದಾಗ ಐ ಕುಡ್ ಸಿ ಲಾಟ್ ಆಫ್ ಗ್ಯಾಪ್ ಇನ್ ಇವೊಂದು ದೇ ಹ್ಯಾವ್ ಎ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ತುಂಬ ಪ್ರೊಫೈಲ್ಸ್ಗಳು ವೆರಿ ಲೋ ಇತ್ತು, ಆ್ಯಕ್ಟಿವ್ ಆಗಿರಲಿಲ್ಲ, ಚೆನ್ನಾಗಿ ಬಿಲ್ಡ್ ಮಾಡಿರಲಿಲ್ಲ. ಐ ಕುಡ್ ಸಿ ದರ್ ಇಸ್ ಎ ಗ್ಯಾಪ್. ಸೊ ಹಾಗಾಗಿ ಲೆಟ್ ಮಿ ಸ್ಟಾರ್ಟ್ ಹೆಲ್ಪಿಂಗ್ ಎ ಪೀಪಲ್ ಅಂತ ಒಂದು ಪ್ಯಾಷನಾಗಿ ತೊಗೊಂಡೆ ಇದನ್ನು. ಬಟ್ ಪ್ಯಾಷನ್ ಇಟ್ಸ್ ಬಿಕಮ್ ಎ ನಾವು. ಓಕೆ. ಆ್ಯಂಡ್ ಒಂದು ನನ್ನ ಪರ್ಸ್ನಲ್ ಕ್ವಶನ್ ನಾನು ನಿಮಗೆ ಏನಂತಂದರೆ, ಈಗ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಆ್ಯಂಡ್ ಲಿಂಕ್ಡ್ಇನ್, ಸೊ ಹೆಂಗೆ ಡಿಫರ್ ಮಾಡ್ತೀರಾ ನೀವು ಮೂರಕ್ಕೆ? ಸೊ ನಾನು ಈಗ ನೋಡ್ಲಿಕ್ಕೆ ಹೋದರೆ ಫೇಸ್ಬುಕ್ ಇಸ್ ಡೈಯಿಂಗ್ ಅಂತ, ಅದ್ರ ಬಗ್ಗೆ ಮಾತಾಡೋದೇ ಬೇಡ. ನಿಜ, ನಾನು ಪೋಸ್ಟ್ ಮಾಡ್ತಾಯಿಲ್ಲ, ಒಂದು 2 years ಆಯ್ತದ. ಓಕೆ, ಸೊ ಐ ಥಿಂಕ್ ರೈಟ್ ನೌ ಐ ಡೋಂಟ್ ಮೈ ಅಕೌಂಟ್ ಸಹ ಇಲ್ಲ. ಇನ್ಸ್ಟಾಗ್ರಾಮ್ ಇಟ್ಸ್ ಬೇಸಿಕಲಿ ಫಾರ್ ಫನ್, ಎಂಜಾಯ್ಮೆಂಟ್. ಐ ಟ್ರೀಟ್ ದಟ್ ಇಸ್ ಇನ್ ದಟ್ ವೇ ಆ್ಯಂಡ್ all types of people are there. That too for the younger generation people are sitting here. And when it comes to LinkedIn, I say it's for if you're really serious on a business, if you're really serious on a career, I say LinkedIn is the best platform. And people who are earning money who are sitting in a LinkedIn, not on Instagram. Okay, if you want to have fun, sit on Instagram, enjoy. Even I like to have fun and enjoy. If you're really serious on business or career, come here. The people who are earning the money are sitting here. You want money, you want to increase the business, the people who can pay money are sitting here. So come here and do business here. That's what I say. Only for the serious professionals. Serious professional entrepreneurs or startups ಆಗಿರ್ಬೋದು. ಸೊ ಈಗ ನೀವು ಒಂದು ಆಫೀಸ್ಗೆ ಬರಲೇಬೇಕು ಕಂಪಲ್ಸರಿ ಅಂತ ಹೇಳಿದಾಗ ದಟ್ಸ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸೊ ಅದಕ್ಕೋಸ್ಕರ ರಿಸಿಗ್ನೇಷನ್ ಮಾಡಿದ್ರೆ ಆ್ಯಸ್ ಅ ಪ್ಯಾಷನ್ ನೀವು ನಿಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಂಡ್ರಿ. ಸೊ ಆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದ್ಮೇಲೆ, ಸೊ ಈಸ್ ದೇರ್ ಎನಿ ಫಸ್ಟ್ ಕ್ಲೈಂಟ್ ಯು ಗಾಟ್ ಇಟ್ ಆರ್ ಎಲ್ಸ್ ಹೆಂಗೆ ಅದು, ಹೌ ಇಟ್ ಬಿಕಮ್ ಅರ್ನಿಂಗ್ ಮಾಡೆಲ್ ಫಾರ್ ಯು? ಇಟ್ಸ್ ಬೇಸಿಕಲಿ ನಾನು ಕ್ಲೈಂಟ್ ಅಂತ ಹೋಗಲಿಲ್ಲ. ನಾನು ಪ್ರೊಫೈಲ್ ಬಿಲ್ಡ್ ಮಾಡಿದ ತಕ್ಷಣ ಯೂಶಲಿ ಐ ಆಮ್ ಅ ಕೈಂಡ್ ಆಫ್ ನೆಟ್ವರ್ಕಿಂಗ್ ಲೇಡಿ. ಐ ಗೋ ಟು ಲಾಟ್ ಆಫ್ ವುಮೆನ್ ಲೀಡರ್ಶಿಪ್ ಕಾನ್ಫರೆನ್ಸ್ ಹ್ಯಾಪನ್ಸ್ ಬ್ಯಾಂಗ್ಳೂರ್. ಹೋಗ್ತಾ ಹಂಗೆ ಐ ಮೀಟ್ ಮೈ ಫ್ರೆಂಡ್ಸ್, ಐ ಜಸ್ಟ್ ಓಪನ್ ದೇರ್ ಮೊಬೈಲ್ ಆ್ಯಂಡ್ ಸಿ ಲಿಂಕ್ಡ್ಇನ್ ನೋಡೋದು ಚೆನ್ನಾಗಿಲ್ಲ. ಸೊ ಯು ನಾಟ್ ಬಿಲ್ಡ್ ಓಕೆ ಐ ಕ್ಯಾನ್ ಅಂತ ಹೇಳಿದಾಗ, ಹೌದಾ ನನಗೆ ನೀನು ಹೆಂಗೆ ಮಾಡಿದೆ ನೋಡಿ, ನಂದು ತುಂಬ ಚೆನ್ನಾಗಿದೆ, ಸೊ ಕೆನ್ ಯು ಹೆಲ್ಪ್ ಮೀ? ಓಕೆ ಸರಿ ಅಂತ ಐ ಸ್ಟಾರ್ಟೆಡ್ ಹೆಲ್ಪಿಂಗ್ ಪೀಪಲ್. ಬೇಸಿಕಲಿ ಐ ನೆವರ್ ಇಸ್ ಟು ಚಾರ್ಜ್ ಎನಿ ಒನ್ ವಿತ್
since I was free, I was resigned the job. I started helping people, and some of the friends, ಯಾಕೆ ಸುಮ್ಮನೆ help ಮಾಡ್ತೀಯ, why don't you charge people ಅಂತ. And some people, okay, Suma, don't give any services freely. ಅವ್ರನ್ನ ರೆಫರ್ ಮಾಡ್ತೀನಿ, ದೇ ರೆಡಿ ಟು ಪೇ, ವೈ ಡೋಂಟ್ ಯು ಹೆಲ್ಪ್ ದೇಮ್ ಅಂತ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಚಾರ್ಜಿಂಗ್ ಫ್ರಮ್ ಫ್ರೀಯಿಂದ. ಸೊ ಐ ಡಿಡ್ ಅ ಲಾಟ್ ಆಫ್ ಫ್ರೀ ವರ್ಕ್ಶಾಪ್ ಆನ್ಲೈನ್ ಮಾಡಲ್ ಡ್ಯೂರಿಂಗ್ ಕೋವಿಡ್ ಟೈಮ್, and I helped a lot of people freely, and then I could see that people are ready to pay and take my services. So ಏನಕ್ಕೆ ಬಿಡೋದು ಚಾನ್ಸು ಅಂತ ಹೇಳಿ, ಐ ನೋ ದೇರ್ ಇಸ್ ಎ ಗ್ಯಾಪ್, ಸೊ ಐ ಆಲ್ರೆಡಿ ಲರ್ನ್ ಸಮಥಿಂಗ್, ಸೊ ಲೆಟ್ ಮೀ ಹೆಲ್ಪ್ ಪೀಪಲ್ ಬೈ ಚಾರ್ಜಿಂಗ್ ಅಂತ ಹೇಳಿ. ದಟ್ಸ್ ಓಕೆ. ಐ ಥಿಂಕ್ ಅದು ನಿಮ್ಮ ಒಂದು ಲಿಂಕ್ಡ್ಇನ್ ಇದರಲ್ಲೇ ನೋಡಿದೆ ನಾನು ಬ್ಯಾನರು, ಲಿಂಕ್ಡ್ಇನ್ ಲಕ್ಷ್ಮಿ ಅಂತ ಹಾಕಿದ್ರೆ, ಮೇ ಬಿ ದಿಸ್ ಇಸ್ ದ ಥಾಟ್ ಏನಂತೇಳಿ. ರೀಸನ್ ವೈ ಐ ಕಾಲ್ ಲಿಂಕ್ಡ್ಇನ್ ಲಕ್ಷ್ಮಿ, ಆ್ಯಕ್ಚುಲಿ ದಿಸ್ ಥಾಟ್ ಕೇಮ್ ಟು ಮೀ ಆಸ್ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಪೂಜೆಯಲ್ಲಿ. ವಿ ವಾಸ್ ಟ್ರೈಂಗ್ ಟು, ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಓಕೆ, ಹೇಳಿದೆ ಒಂದು ಲಿಂಕ್ಡ್ಇನ್ಗೆ ವರಮಹಾಲಕ್ಷ್ಮಿ ಪೋಸ್ಟ್ ಕ್ರಿಯೇಟ್ ಮಾಡಿ ಅಂತ ಹೇಳಿ. ಅವ್ರೆಲ್ಲ ನಾರ್ಮಲ್ ವರಮಹಾಲಕ್ಷ್ಮಿ, ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಫಸ್ಟ್. ನನಗೆ somehow I was not satisfied. So then I could see from past 3-4 years in the LinkedIn ಜೊತೆ, when I'm working with the LinkedIn platform and I'm helping a lot of people in the LinkedIn, I could see that ಇದೇ ಒಂಥರ ಲಕ್ಷ್ಮಿ ಅಲ್ವಾ. ಬಿಕಾಸ್ ಲಿಂಕ್ಡ್ಇನ್ ಈಸ್ ಗಿವಿಂಗ್ ಎ ಪೀಪಲ್ ಜಾಬ್ ಇರ್ಬೋದು, ಇಂಟರ್ನ್ಶಿಪ್ ಇರ್ಬೋದು, ಕೊಲಾಬ್ರೇಷನ್ಸ್ ಇರ್ಬೋದು, ಅಥವಾ ಎಂಥ ಬಿಸ್ನೆಸ್ ಇರ್ಬೋದು, ಲೀಡ್ಸ್ ಇರ್ಬೋದು, ವಿಸಿಬಿಲಿಟಿ ಇರ್ಬೋದು, ಪರ್ಸನಲ್ ಬ್ರ್ಯಾಂಡಿಂಗ್. ಇಟ್ಸ್ ಗಿವಿಂಗ್ ಮಿ ವಾಟ್ ಆಲ್ ವಿ ವಾಂಟ್. ಸ್ಟೂಡೆಂಟ್ಸ್ ಕೇಳ್ತಾರೆ, ಅವ್ರಿಗೆ ಏನು ಬೇಕೋ ಕೊಡ್ತಾ ಇದೆ ಲಿಂಕ್ಡ್ಇನ್ನು. ನೀವು ಆ್ಯಸ್ ಎ ಆಂಟ್ರಪ್ರನರ್ ಕೇಳ್ತಾರೆ, ಏನು ಬೇಕೋ ಕೊಡ್ತಾ ಇದೆ. ಆ್ಯಸ್ ಎ ವರ್ಕಿಂಗ್ ಪ್ರೊಫೆಷನಲ್ ಏನು ಕೇಳ್ತಾ ಕೊಡ್ತಾ. ಇಟ್ಸ್ ಕೈಂಡ್ ಆಫ್ ಶೀ ಈಸ್ ಆಲ್ಸೋ ಲಕ್ಷ್ಮಿ. ಸೊ ಇನ್ಸ್ಟೆಡ್ ಆಫ್ ಕಾಲಿಂಗ್ ಜಸ್ಟ್ ಲಿಂಕ್ಡ್ಇನ್ ಆ್ಯಸ್ ಎ ಲೈಕ್ ಏನೋ ಅದಕ್ಕೆ ಜೀವನ ಇಲ್ಲ ಅನ್ನೋದು, ಅದಕ್ಕೊಂದು ಒಂದು ರೂಪ ಕೊಟ್ಟು ಲಿಂಕ್ಡ್ಇನ್ ಲಕ್ಷ್ಮಿ ಅಂತ. ಸೊ ದಟ್ಸ್ ಹೌ ದಿಸ್ ಕಾನ್ಸೆಪ್ಟ್. Umanagowda renamed LinkedIn as LinkedIn Lakshmi. Okay, oh, that's great. And when it comes to, so as you are a TEDx speaker also, so what exactly, yeah, the TEDx speaker ಅಲ್ಲಿ ನೀವೇನು? So basically I got an opportunity to speak on a TEDx platform in SIT college ತುಮಕೂರಲ್ಲಿ. So it was a kind of a two people, ನಾನು ಮತ್ತು ನನ್ನ mentor as my close friend Pushpalata, we both spoke on the platform. More on we spoke about the belief system as a ಒಬ್ಬರು ನಿಮ್ಮದು ಬಿಲೀಫ್ ಸಿಸ್ಟಮ್ ಏನೋ ಒಂದಿರುತ್ತೆ, ಅದನ್ನೇ ಇಟ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಅಂಟಿಲ್ ಅನ್ಲೆಸ್ ಯು ಚೇಂಜ್ ಯುವರ್ ಬಿಲೀಫ್ ಸಿಸ್ಟಮ್, ವಿ ವಿಲ್ ಸ್ಟಕ್ ದೇ. ಸೊ ಏನೋ ಒಂದು ಬಿಲೀಫ್ ಸಿಸ್ಟಮ್ ಇರುತ್ತೆ, ಅದು ನೆಗೆಟಿವ್ ಬಿಲೀಫ್ ಇರ್ಬೋದು, ಅದನ್ನು ವಿ ಆರ್ ಹೋಲ್ಡಿಂಗ್ ಇಟ್, ವಿ ಆರ್ ಅನೇಬಲ್ ಟು ಗ್ರೋ. ಸೊ ಇಫ್ ಯು ಕನ್ವರ್ಟ್ ದಟ್ ಬಿಲೀಫ್ ಇಂಟು ದ ಪಾಸಿಟಿವ್ ಬಿಲೀಫ್, ಥಿಂಗ್ಸ್ ಕ್ಯಾನ್ ಚೇಂಜ್ ಇನ್ ಅ ಲೈಫ್. ಇಫ್ ಯು ಟೇಕ್ ಎನ್ ಆ್ಯಕ್ಷನ್, ಥಿಂಗ್ಸ್ ಕ್ಯಾನ್ ಚೇಂಜ್ ಇನ್ ಅ ಲೈಫ್ ಅಂತ ಕಾನ್ಸೆಪ್ಟ್ ನನ್ನ ಲೈಫಲ್ಲಿ ಮತ್ತು ಪುಷ್ಪಲತಾ ಅವ್ರ ಲೈಫಲ್ಲಿ ಏನಾಗಿತ್ತು ಅದನ್ನು ನಾವು ಟೆಡೆಕ್ಸಲ್ಲಿ ಶೇರ್ ಮಾಡಿದ್ವಿ. ಓಕೆ, ಕ್ಯಾನ್ ಯು ಹೈಲೈಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್? ಅಂದರೆ ಬೇಸಿಕಲಿ ನಾನು ಐ ಕಮ್ ಫ್ರಮ್ ಅ ಸ್ಮಾಲ್ ವಿಲೇಜ್ ಕಾಲ್ಡ್ ಮಲ್ಲಿಪಟ್ಟಣ ಅಂತ ಹೇಳಿ, ಹಾಸನ್ ಡಿಸ್ಟ್ರಿಕ್ಟಲ್ಲಿ ಇರೋದು. ಒಂದು ಸ್ಮಾಲ್ ವಿಲೇಜ್. ಮೈ ಫಾದರ್ ನೇಮ್ ಇಸ್ ಅನ್ನೇಗೌಡ ಅಂತ ಹೇಳಿ. ನಾನು ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಮ್, ಮಾತಾಡೋದೆಲ್ಲ ಕನ್ನಡ. ಲೈಕ್ ಸೊ ದಟ್ಸ್ ಹೌ ಮೈ ಜರ್ನಿ. ಊರಲ್ಲೆಲ್ಲ ಬೆಳೆದು ಹುಟ್ಟಿದ್ದೆಲ್ಲ. ಮತ್ತು ನಾನು ಚಿಕ್ಕವಳಿದ್ದಾಗ ತುಂಬ ಡಾರ್ಕ್. ಮೈ ಫಾದರ್ ಇಸ್ ಎ ಡಾರ್ಕ್ ಕಾಂಪ್ಲೆಕ್ಷನ್. ಮೈ ಫಾದರ್ ಇಸ್ ಎ ಲೈಕ್ ಊರಲ್ಲಿ ಒಂದು ವೆಲ್ ನೋನ್ ಗೌಡ ಅಲ್ಲ, ಸೊ ಊರಲ್ಲಿ ಒಬ್ಬ ರೆಪ್ಯೂಟೆಡ್ ಪರ್ಸನ್. ನಮ್ಮ ಅಪ್ಪನಿಗೆ 4 ಜನ ಮಕ್ಕಳು, 3 ಜನ ಹುಡುಗಿಯರು, ಒಬ್ಬ ಮಗ. ಸೊ ನನ್ನ ತಮ್ಮ ಚಿಕ್ಕವನು. ಸೊ ನಮ್ಮ ಅಜ್ಜಿ, ತಾತ, ಅಪ್ಪ ಅಮ್ಮ ಎಲ್ಲರಿಗೂ ಗಂಡು ಮಗು ಬೇಕು ಅಂತಲೇ ಇದ್ದಿದ್ದು. ಸೊ ದಟ್ಸ್ ಹೌ ಐ ವಾಸ್ ದ ಥರ್ಡ್ ಪರ್ಸನ್ ಆ್ಯಸ್ ಎ ಗರ್ಲ್ ಹುಟ್ಟಿದ್ದು ನಮ್ಮ ಮನೆಯಲ್ಲಿ. ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಡೆಲಿವರಿ ಆಗಿದೆ ಅಂತ ತಿಳಿದ್ರು. ಸೊ ಹಾಗೆ ಶಿ ವಾಸ್ ಕಮಿಂಗ್ ಫ್ರಮ್ ಇನ್ನೊಂದು ಊರಿಂದ ನಡ್ಕೊಂಡು ಬರ್ತಾಯಿದ್ರು. ಬರಬೇಕಾದ್ರೆ ಯಾರೋ ಹೇಳಿದ್ರಂತೆ, ನಿಮಗೆ ಎಂಥ ಮಗು ಅಂತ ಹೇಳಿದಾಗ ಹೆಣ್ಮಗು ಅಂತ ಹೇಳಿದಂತೆ. ಸೊ ನಮ್ಮ ಅಜ್ಜಿ ಅವಾಗ ಏನು ಹೇಳಿದ್ರು ಮಾಡಿದ್ರು, ನನ್ನ ನೋಡಲಿಕ್ಕೆ ಬರಲಿಲ್ಲ. ಆವಾಗ ಒಂದು ಬ್ಯಾಗಲ್ಲಿ ಬೆಣ್ಣೆ ತುಪ್ಪ ಎಲ್ಲ ಇಟ್ಕೊಂಡು ಬರ್ತಿದ್ದವರು. ಸೊ ಶಿ ಟರ್ನ್ ಬ್ಯಾಕ್ ಸೇಯಿಂಗ್ ದಟ್ ಮತ್ತೆ ಹೆಣ್ಮಗು ಹುಟ್ಟಿದೆಯಲ್ಲ ನಮಗೆ, ನಮ್ಮ ಫ್ಯಾಮಿಲಿ ಅಂತ ಹೇಳಿ. ಬಟ್ ನಮ್ಮ ಅಜ್ಜಿ ಹೋದರು. ಬಟ್ ಈ ಸ್ಟೋರಿ ನಾನು ಕೇಳಿ ಬೆಳೆದಿದ್ದು. ಓಕೆ, ಎಲ್ಲರೂ ನಿಮ್ಮ ಅಜ್ಜಿ ನೋಡಲಿಕ್ಕೆ ಬರಲಿಲ್ಲ ನೀನು ಚಿಕ್ಕವಳಿದ್ದಾಗ ಅಂತ ಹೇಳಿ. ಇದು ಭಾಳ ಕಷ್ಟ ಆಗುತ್ತಲ್ಲ ಸಣ್ಣ ಮಕ್ಕಳಿದ್ದಾಗಲೇ. ಅದನ್ನಷ್ಟು ನಾನಂತರ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ, ಫನ್ನಾಗೆ ತೊಗೊಂಡು ಅಂತ ತಮಾಷೆ ಮಾಡಿಕೊಂಡೆ ಬೆಳ್ಕೊಂಡು ಬಂದಿದ್ದು. ಬಟ್ ಸಮ್ಹೌ ಇಟ್ಸ್ ನನ್ನ ಮೈಂಡಲ್ಲಿ ಇಟ್ ಇಂಪ್ಯಾಕ್ಟೆಡ್ ಮೀ ಎ ಲಾಟ್. ಬಟ್ ಔಟ್ಸೈಡ್ ನನ್ನ ಪೇರೆಂಟ್ಸ್ ನೆವರ್ ಸೀನ್ ಮೀ ಲೈಕ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸಮಥಿಂಗ್. ಕರೆಕ್ಟ್. ನಮ್ಮ ಪೇರೆಂಟ್ಸ್ ನೆವರ್ ಟ್ರೀಟೆಡ್ ಮೀ ಆಸ್ ಲೈಕ್ ಐ ಆಮ್ ಅನ್ವಾಂಟೆಡ್. ಬಟ್ ಅಕ್ಕಪಕ್ಕ ಇದ್ದವರು ಸಹ ನನ್ನನ್ನು ದೇ ಯೂಸ್ ಟು ಕಾಲ್ ಮೀ ಕಾಗೆ, ಬಿಕಾಸ್ ಐ ಹ್ಯಾಡ್ ಎ ವೆರಿ ಡಾರ್ಕ್ ಕಾಂಪ್ಲೆಕ್ಷನ್. ಲಿಟ್ರಲಿ ದೇ ಯೂಸ್ ಟು ಕಾಲ್ ಮೀ ಇನ್ ಮೈ ಊರಲ್ಲಿ, ನಾನು ಹಳ್ಳಿಯಲ್ಲಿ ಕಾಗೆ ಅಂತಲೇ ಕರಿತಿದ್ದು. ಸೊ ಆ್ಯಂಡ್ ದೆನ್ ಪೀಪಲ್ ಯೂಸ್ ಟು ಕಾಲ್ ಮೀ, ನೀನು ಅಣ್ಣೇಗೌಡ್ರಿಗೆ ಸ್ವಂತ ಮಗಳಲ್ಲ, ನಿನ್ನನ್ನು ನಮ್ಮಪ್ಪ ಆ್ಯಕ್ಚುಲಿ ರೈಸ್ ಮಿಲ್ ಉಂಟು, ಹೊಟ್ಟು ಕೊಟ್ಟು ಅಂದರೆ ಪ್ಯಾಡಿದು ಹಸ್ಕ್ ಬರುತ್ತೆ, ಅದಕ್ಕೆ ಹೊಟ್ಟು ಅಂತ ಹೇಳ್ತೀವಿ ನಮ್ಮೂರ ಕಡೆ. ಅದನ್ನು ಹೊಟ್ಟು ಕೊಟ್ಟು ನಿಮ್ಮ ಅಪ್ಪ ನಿನ್ನ ಪರ್ಚೇಸ್ ಮಾಡಿದ್ದು, ನಿನ್ನ ಅಣ್ಣೇಗೌಡ್ರು ಸ್ವಂತ ಮಗಳೇ ಅಲ್ಲ ಅಂತ. ದಿಸ್ ಆಲ್ ಐ ಹ್ಯಾಸ್ ಟು ಲಿಸನ್ ಟು ಊರಲ್ಲಿ. ಅದನ್ನು ಕೇಳ್ಕೊಂಡ್ಬಿಟ್ಟು ನಾನು ಐ ಥಿಂಕ್ ನಮ್ಮ ಪೇರೆಂಟ್ಸ್ ಯಾವತ್ತೂ ನಮ್ಮ 4 ಜನನ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ದು. ಅದರಿಂದ ನನಗೇನಾಗಿಲ್ಲ ಹೊರಗಡೆ. ಬಟ್ ಇಂಟರ್ನಲಿ ಇಟ್ ವಾಸ್ ಇಂಪ್ಯಾಕ್ಟಿಂಗ್ ಮೀ ಎ ಲಾಟ್. ಸೊ ಹೀಗಾಗಿ ಮತ್ತೆ ವೆನ್ ಇಟ್ ಕಮ್ಸ್ ಟು ಅದೆಲ್ಲ ಜರ್ನಿ ಮುಗೀತು. ಐ ವರ್ಕ್ ಸ್ಟಡಿಡ್ ಇನ್ ಎ
ಹಾಸ್ಟೆಲ್ ಹೋಗಿ ಸ್ಟಡಿ ಮಾಡಿದೆ 10ನೇ ಕ್ಲಾಸ್ ತನಕ ನಾನು ಊರಲ್ಲಿ ಓದಿದೆ. 11th and 12th ಐ ವೆಂಟ್ ಟು ಮ್ಯಾಂಗ್ಳೂರ್ ಆ್ಯಂಡ್ ಐ ಸ್ಟಡಿ. ಅಲ್ಲಿಗೆ ಹೋದ್ಮೇಲೆ ಮ್ಯಾಂಗ್ಳೂರ್ಗೆ ಹೋದ್ಮೇಲೆ ಸ್ವಲ್ಪ ನನ್ನ ಕಾಂಪ್ಲೆಕ್ಷನ್ ಬೆಟರ್ ಆಯಿತು. ಆ್ಯಂಡ್ ದೆನ್ ಐ ಕೇಮ್ ಟು ತುಮಕೂರು ಟು ಡೂ ಮೈ ಇಂಜಿನಿಯರಿಂಗ್ ಆ್ಯಂಡ್ ದೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ದ ಜಾಬ್. ಬ್ಯಾಂಗ್ಳೂರಿಗೆ ಜಾಬ್ ಬಂದ್ರೂ ಬಟ್ ಲೈಕ್ ಐ ಥಿಂಕ್ ಐ ಟು ಡೂ ಇನ್ ಆಫೀಸ್ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ಬಟ್ ವೆನ್ ಐ ಗೋ ಔಟ್ ಸೈಡ್ ಐ ಹ್ಯಾಡ್ ದಟ್ ಓಕೆ ನಾನು ಕಪ್ಪಿದ್ದೀನಿ ಅಥವಾ ನಾನು ಚಿಕ್ಕ ಊರಿಂದ ಮದೀನಿ ಅಂತ ನನ್ನ ಜನಗಳು ಮಾತಾಡ್ಸ್ತಾನೆ ಇಲ್ವೇನೋ. ಸೊ ಈ ಥರ ಬಿಲೀಫ್ ಸಿಸ್ಟಮ್ ನಾನು ತುಂಬಾ ಇಂಪ್ಯಾಕ್ಟ್ ಮಾಡಿಬಿಟ್ಟು. ಸೊ ದಟ್ಸ್ ವಾಟ್ ಐ ಟಾಕ್ಡ್ ಅಬೌಟ್ ಇನ್ ದ ಬೇಸಿಕಲಿ ಇನ್ TEDxಲ್ಲಿ. So I think this is really inspiring what you said. Why? Because typically people don't open up. ಈ ಥರದೆಲ್ಲ ಜಾಸ್ತಿ ಓಪನ್ ಅಪ್ ಮಾಡೋಣ. I seriously, so I can say you are a iron lady on that particular thing. Why? Because ಯಾರು ಓಪನ್ ಅಪ್ ಆಗಲ್ಲ. ಈಗ ಹೆಂಗಿದೆ ಅಂದರೆ ಕಲರ್ ಕಾಂಪ್ಲೆಕ್ಷನ್, ಆಸ್ ಐ ಕ್ಯಾನ್ ಸೇ, ದಟ್ಸ್ ರಿಯಲಿ ಗುಡ್ ಥಿಂಗ್. So I think I can relate that seriously. Good to hear that story. Thank you so much for this sharing with us. And when it comes to LinkedIn, why LinkedIn? Why now? Yake? Okay, if not now, when? Things are changing, AI is coming, okay? I say if you're not on LinkedIn, you're linked out. Okay. So if you want a good growth, and there are multiple social media platforms, but there is a global voting happen across the globe saying that ಯಾವ ಪ್ಲಾಟ್ಫಾರ್ಮ್ನ ಟ್ರಸ್ಟ್ ಮಾಡ್ತೀರಾ ಅಂತ ಜನಗಳ ಜೊತೆನೇ ವೋಟಿಂಗ್ ತೊಗೊಂಡಾಗ ಮೋಸ್ಟ್ ಆಫ್ ಸೇ ವಿ ಟ್ರಸ್ಟ್ LinkedIn ಕಂಪೇರ್ ಟು ಇನ್ಸ್ಟಾಗ್ರಾಮ್ ಇರ್ಬೋದು, ಎಕ್ಸ್ ಇರ್ಬೋದು, ಫೇಸ್ಬುಕ್ ಇರ್ಬೋದು ಅಂತ ಜನಗಳೇ ಟ್ರಸ್ಟ್ ಮಾಡಿದ್ದಾರೆ. ಆ್ಯಂಡ್ ವಿ ನೋ ರೈಟ್ ನಾವು LinkedIn ಹ್ಯಾಸ್ ಮೋರ್ ದೆನ್ 1 billion users. ಆ್ಯಂಡ್ ಬಟ್ ದಿಸ್ ವಾಸ್ ನಾಟ್ ದ ಕೇಸ್. ಕೋವಿಡ್ ಆದ ನಂತರ ವಿ ಕುಡ್ ಸಿ ದೇಸ್ ಇಂಡಿಯನ್ ಮಾರ್ಕೆಟ್ ನೋಡಿದ್ರಂತೂ ರೈಟ್ ನಾವು ಮೋರ್ ದೆನ್ ಇಂಡಿಯಾದಲ್ಲಿ 100 million ಜಾಸ್ತಿ ಜನ ಯೂಸಿಂಗ್ ದಿಸ್ ಪ್ಲಾಟ್ಫಾರ್ಮ್. ದಿಸ್ ಇಸ್ ಪೋಸ್ಟ್ ಕೋವಿಡ್ ಬಿಕಾಸ್ ಕೋವಿಡಲ್ಲಿ ವಿ ನೋ ಲೈಕ್ ಲಾಟ್ ಆಫ್ ಪೀಪಲ್ ಲಾಸ್ಟ್ ದ ಜಾಬ್ ಆಪರ್ಚುನಿಟೀಸ್ ಎಲ್ಲ ಹೋಯಿತು, ಇಂಡಸ್ಟ್ರಿಗಳೆಲ್ಲ ಬಿದ್ದೋಯ್ತು. ಬಟ್ ಪೋಸ್ಟ್ ಕೋವಿಡ್ ಆದ ತಕ್ಷಣ ಪೀಪಲ್ ಆರ್ ಕಮಿಂಗ್ ಟು ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಟು ಡಿಜಿಟಲ್ ಪ್ಲಾಟ್ಫಾರ್ಮ್ ಟು ಸಿ ದ ರಿಸಲ್ಟ್ಸ್ ಆರ್ ಟು ಗೆಟ್ ದ ಬಿಸ್ನೆಸ್. ದೇ leverage LinkedIn and they are able to get the results. So that's how in India more than 100 million people are there. And when we getting a result, we have a proof seeing the platform. So ಏನಕ್ಕೆ ಯೂಸ್ ಮಾಡಬಾರ್ದು ಅಂತ ನನ್ನ ಕ್ವಶನ್. ಪೀಪಲ್ ಥಿಂಕ್ LinkedIn is only for job seekers ಅಂತ, ಅದು ಮಿತ್ ಐ ಥಿಂಕ್. ಬಟ್ ಐ ಡೋಂಟ್ ಸೇ LinkedIn is a platform for everyone. If you just believe that myth, I think it's belief and you are the loser if you're not using it. Oh, great. And what is LinkedIn for her? I thought LinkedIn for everyone. Okay. When I came across your profile, it shows LinkedIn for her, LinkedIn Lakshmi. So new term is coining from your end. What is LinkedIn for her? So basically, I think this term also coined by one of my close friend or mentor, Pushpa, I can say. ನಾನು the LinkedIn journey start ಆಗಿದೆ ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ. ಎಸ್ ಐ ಸೆಡ್ 2020 I resigned my job and then I was sitting at home. And meanwhile, I also joined one coaching program called Personality Development Program from the Australian people. They are Indians, but basically it's settled in Australia. So ಅವ್ರ ಜೊತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತೊಗೊಂಡೆ. ಇಟ್ ವಾಸ್ ಎ ಕೈಂಡ್ ಆಫ್ ಎ 6 weeks ಆಫ್ ಪ್ರೋಗ್ರಾಮ್. ಅದರಲ್ಲಿ ನನಗೆ ಅವರು ಚಾಲೆಂಜ್ ಕೊಟ್ಟರು. ಯು ಹ್ಯಾವ್ ಟು ಟೇಕ್ ಒನ್ ಅನ್ಕಂಫರ್ಟಬಲ್ ಆ್ಯಕ್ಷನ್ ಸುಮಾ ವಿಚ್ ಯು ನಾಟ್ ಟೇಕನ್ ಇನ್ ಯುವರ್ ಲೈಫ್ ಸೋ ಫಾರ್ ಅಂತ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಅದೇ ಟೈಮಲ್ಲಿ ನಾನು LinkedIn ಸಹ ಕಲ್ತ್ಕೊಂಡಿದ್ದೆ. ಸೊ ಐ ಟೋಲ್ಡ್ ಮೈ ಕೋಚ್ ಐ ವಿಲ್ ಡೂ ಎ LinkedIn ವರ್ಕ್ಶಾಪ್, ಆನ್ಲೈನಲ್ಲಿ ಮಾಡ್ತೀನಿ, ಎನಿವೆ ಕೋವಿಡ್ ಇಸ್ ದೇರ್. ಸೊ ಝೂಮಲ್ಲಿ ಹೋಸ್ಟ್ ಮಾಡ್ತೀನಿ ಅಂತ ಹೇಳಿ. ಓಕೆ, ಇಟ್ಸ್ ಎನಿವೇ ಸೋ ಫಾರ್ ಐ ಹ್ಯಾವ್ ನಾಟ್ ಡನ್, ಲೆಟ್ ಮೀ ಡೂ ಇಟ್ ಅಂತ ನನ್ನ ಕೋಚು ಆ ಆ್ಯಕ್ಷನ್ಗೆ ಒಪ್ಕೊಂಡ್ರು. ಸೊ ದೆನ್ ಹೇಳೋದೇನ ಹೇಳಿಬಿಟ್ಟೆ ಕೋಚಿಗೆ, ಬಟ್ ಐ ವಾಸ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್. ದೆನ್ ಐ ಡಿಸ್ಕಸ್ ವಿತ್ ಮೈ ಕೋಚ್. ಈ ಸೈಡ್ ಐ ಥಿಂಕ್ ಸುಮಾ ಜಸ್ಟ್ ಗೋ ಅಡ್ ಆ್ಯಂಡ್ ಅನೌನ್ಸ್ ದ ಡೇಟ್, ಟೈಮ್ ಆ್ಯಂಡ್ ರಿಲೀಸ್ ದ ಪೋಸ್ಟರ್. So then I released it. I could see that I go 40-50 people already getting registered. So then, okay, ಜನಗಳು ಬರ್ತಾ ಇದ್ದಾರೆ, if I not get ready, it's not good ಅಂತ ಹೇಳಿ I started building my PPT, I started preparing it. At the end of it, basically, I think around 70 to 80 people across India attended the workshop. It was a free workshop online. Okay. I could see positively people accepted and people gave a positive response. They learned something and all. So that's how ಒಂದು ವರ್ಕ್ಶಾಪ್ ಮಾಡಿದ್ದು ಇಟ್ ಗೇವ್ ಮಿ ಮೋಟಿವೇಶನ್ ಟು ಡೂ ಮೋರ್ ಆ್ಯಂಡ್ ಮೋರ್ ಟು ದ ವರ್ಕ್ಶಾಪ್ಸ್. ದ ಕಾಲೇಜ್ ಸ್ಟೂಡೆಂಟ್ಸ್ಗಳಿರ್ಬೋದು, ಆಂಟರ್ಪ್ರಿನರ್ಶಿಪ್ ಇರ್ಬೋದು, ಮಾಡಿ ದೆನ್ ಇಟ್ ಗಿವ್ ಮಿ ಮೋರ್ ಕಾನ್ಫಿಡೆನ್ಸ್. ಆ್ಯಂಡ್ ಐ ಆಲ್ಸೋ ಕುಡ್ ಸಿ ದಟ್ ಪೀಪಲ್ ಸ್ಟಾರ್ಟ್ ಪೇಯಿಂಗ್ ಮೀ ಟು ಟೇಕ್ ಮೈ ಸರ್ವಿಸಸ್. ಬಟ್ ಇದನ್ನು ನಾನು ಕೋವಿಡ್ ಆದ ನಂತರ ಟಿಲ್ 2021 ಡಿಸೆಂಬರ್ ತನಕ ಐ ಡಿಂಟ್ ಕೀಪ್ ಎನಿ ಬ್ರ್ಯಾಂಡ್. ಜಸ್ಟ್ LinkedIn ವರ್ಕ್ಶಾಪ್ ಅಂತ ಹೇಳೋದು, ಐ ಯೂಸ್ ಟು ಡೂ ದಟ್, ಆರ್ LinkedIn ಮೆಂಟರಿಂಗ್ ಅಂತ ಹೇಳೋದು ಮಾಡ್ತಾ ಇದ್ದೆ. 2021 ಡಿಸೆಂಬರ್ಲಿ ದಿಸ್ LinkedIn ಫಾರ್ ಹರ್ ಕೇಮ್ ಇನ್ ಟು ಪಿಕ್ಚರ್. ರೀಸನ್ ಎಂತ ಅಂತಂದರೆ ನಾನು LinkedIn ಪ್ರೊಫೈಲ್ ಬಿಲ್ಡ್ ಮಾಡಬೇಕಾದ್ರೆ ಪ್ರೊಫೈಲ್ ಏನೋ ಬಿಲ್ಡ್ ಮಾಡಿದೆ. ಐ ಲರ್ನ್ ಫ್ರಮ್ ಲಾಟ್ ಆಫ್ ಅದರ್ LinkedIn ಎಕ್ಸ್ಪರ್ಟ್ಸ್ ಇನ್ಕ್ಲೂಡಿಂಗ್ ವೈಭವ್ ಸಿಸಿಂಟಿ ಆ್ಯಂಡ್ ಆಲ್. ಐ ಲರ್ನ್ ಫ್ರಮ್ ಮೆನಿ ಎಕ್ಸ್ಪರ್ಟ್ ಆ್ಯಂಡ್ ಬಿಲ್ಡ್ ಮೈ ಪ್ರೊಫೈಲ್. ಅದೇನೋ ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಕನೆಕ್ಷನ್ ಆಲ್ಸೋ ವಿ ಕ್ಯಾನ್ ಗೋ ಇನ್ ಟು ಎ ಕನೆಕ್ಷನ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ರೈಟಿಂಗ್ ಎ ಕಂಟೆಂಟ್, ಭಯ.
ಯಾರು ಏನಂತಾರೋ, ವಾಟ್ ಇಸ್ ಮೈ ಕೊಲೀಗ್ಸ್ ವಿಲ್ ಸೇ, ಆರ್ ವಾಟ್ ಇಸ್ ಮೈ ಎಕ್ಸ್ ಕೊಲೀಗ್, ಆರ್ ವಾಟ್ ಇಸ್ ಮೈ ಎಕ್ಸ್ ಬಾಸ್ ಸೇಸ್ ಅಂತ ಹೇಳಿ ನನಗೆ ಆದಂಥ ಭಯ, ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನೋ. ಮತ್ತು ಒಟ್ಟಿಗೆ ಬಂದಿದ್ದೆಲ್ಲ ಹಳ್ಳಿಯಲ್ಲಿ, ಈ ಒಂದು ವಿಸ್ಟಡಿ ಇಂಗ್ಲೀಷ್ ಮೀಡಿಯಮ್, ನನ್ನದೇ ಆದ ಒಂದು ಚಾಲೆಂಜ್, ಎಲ್ಲ ಗ್ರಾಮರ್ ಮಿಸ್ಟೇಕ್ ಮಾಡಿದರೆ ಜನಗಳು ಏನಂತಾರೆ ಅಂತ ಅದರ ಭಯದಿಂದನೂ ಐ ವಾಸ್ ಹ್ಯಾಡ್ ಅ ಲಾಟ್ ಆಫ್ ಫಿಯರ್ ಟು ರೈಟ್ ಎ ಕಂಟೆಂಟ್. ಬಟ್ somehow I overcome and I could see the similar kind of challenge with other ladies when I go for a meetups or a conference workshop. Okay, this is a challenge and this is a gap, somebody need to support. Okay, we have a lot of people who can help on a resume build help ಮಾಡ್ಬೋದು, ಕೆಲವರು ಇಂಟರ್ವ್ಯೂ ಹೆಲ್ಪ್ ಮಾಡ್ತಾರೆ, ಬಟ್ there is somebody, not many people helping to people to build a brand on LinkedIn. So let me fill this gap ಅಂತ ಹೇಳಿ this LinkedIn for her. ಓಕೆ, ಈಗ ಲಿಂಕ್ಡ್ಇನ್ ಫಾರ್ ಹರ್ ಅಂತಂದರೆ ಬರೀ ಓನ್ಲಿ ಯು ಫೋಕಸ್ ಆನ್ ವುಮನ್ ಎಂಟರ್ಪ್ರನರ್ಸ್? I keep getting this question many times. Actually, the intention was, since being a woman, I could see that mindset challenges what I go through. So let me help other people. And this came, but I think I am not restricting. I am not biased. Basically, I am helping when I go to colleges. Basically, I am addressing both boys and girls. And right now, I am also working with a startup and entrepreneurs, wherein both men and women I am helping. Okay. And I also, when it comes to job, there are ಕೆಲವರು, ಫಾರ್ ಎಕ್ಸಾಂಪಲ್ ಸಮ್ ಲೇಡೀಸ್ ಟೇಕಿನ್ ಸರ್ವಿಸ್, ಸುಮ್ಮ ನಮ್ಮ ಹಸ್ಬೆಂಡ್ಗೂ ಸಪೋರ್ಟ್ ಬೇಕಂತ ಹೆಲ್ಪ್ ಮಾಡ್ತೀರಾ ಅಥವಾ ದಿಸ್ ಆರ್ ಕೈಂಡ್ ಆಫ್ ಎನ್ಕ್ವೈರೀಸ್ ಐಮ್ ಗೆಟಿಂಗ್. ಐ ಆಮ್ ನಾಟ್ ಸೇಯಿಂಗ್ ನೋ, ಐ ಆಮ್ ಹೆಲ್ಪಿಂಗ್ ಬೇಸಿಕಲಿ ಆಲ್ ಕೈಂಡ್ ಆಫ್. ಓಕೆ, ಥ್ರೂ ಲಿಂಕ್ಡ್ಇನ್ ಫಾರ್ ಹರ್ ಇಂದ ಎಷ್ಟು ಜನ ಬೆನಿಫಿಷಿಯರ್ ಇದ್ದಾರೆ, ಅಂದರೆ ಕ್ಲೈಂಟೆಲಲ್ಲಿ ಎಷ್ಟು ಸಕ್ಸಸ್ ರೇಷಿಯೋ ಇದೆ ನಿಮ್ಮದು ಅಂತೇಳಿ, ಸಕ್ಸಸ್ ರೇಟ್? ಸೋ ಫಾರ್ ಐ ಥಿಂಕ್ ನಾನು ಅರೌಂಡ್ 25,000 ಪೀಪಲ್ನ ಟ್ರೈನ್ ಮಾಡಿದ್ದೀನಿ ಅಕ್ರಾಸ್ ಇಂಡಿಯಾ. ಓಕೆ, 25,000? ಎಸ್ ಎಸ್. ಸೊ ಇಟ್ಸ್ ಬೀನ್ ಬೇಸಿಕಲಿ ಐ ಕಂಡಕ್ಟ್ ಸೆಷನ್ಸ್, ವರ್ಕ್ಶಾಪ್ಸ್ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮತ್ತು ವುಮೆನ್ ಆಂಟರ್ಪ್ರಿನರ್ಸ್ಗಳಿಗೆ ಕಂಡಕ್ಟ್ ಮಾಡಿದ್ದೀನಿ, ಮತ್ತು ವರ್ಕಿಂಗ್ ಪ್ರೊಫೆಷನಲ್ಸ್ಗೆ. ದಿಸ್ ಆರ್ 3 ಏರಿಯಾ ಬೇಸಿಕಲಿ ಐ ಟ್ರೈನ್ ಸೋ ಫಾರ್ ವೆನ್ ಇಟ್ಸ್ 25,000 ಪೀಪಲ್. ಓಕೆ, ಈಗ ಪ್ರೊಫೆಷನಲ್ಸ್ ಆಯಿತು, ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಲಿಂಕ್ಡ್ಇನ್? So students basically, I think right now if you ask, everybody is sitting in Instagram, okay? So I am working with the colleges, or colleges are working with me together to bring them to the right platform. Okay, fun is fine now. Obviously to build your career, right? Okay, your first year student irbodu, second year irbodu, ಓದಾದ ನಂತರ what next? Basically they need a job, or maybe they would like to start something. Okay, don't dig the well at the, when you're thirsty. That's what I say. ಸೊ ಜಾಬ್ ಬೇಕು ಅಂದಾಗ ಅಥವಾ 4th ಇಯರಲ್ಲಿ ಅಥವಾ ಮಾರ್ಕೆಟಿಗೆ ಬಂದಾದಮೇಲೆ ಜಾಬ್ ಹುಡ್ಕೋದು ಅದನ್ನು ಮಾಡಬೇಡಿ. ಸೊ ಬಿ ಇನ್ ದ ಪ್ಲಾಟ್ಫಾರ್ಮ್, ಮೇಕ್ ಯುವರ್ ಲಿಂಕ್ಡ್ಇನ್ ವೆಲ್ ರೆಡಿ. When you say LinkedIn well, keep your LinkedIn connections well ready. Okay. So when you're thirsty, you can drink a water. So basically, you want an internship, this is a LinkedIn platform. When you need a job, LinkedIn connections are there. If you need a startup mentorship, anybody you need, LinkedIn connections are there. So build your LinkedIn well properly so that you can leverage it anytime ಅಂತ ಹೇಳಿ. ಸ್ಟೂಡೆಂಟ್ಸ್ಗಳಿಗೆ ಬೇಸಿಕಲಿ ಐ ಸೇ ಅವ್ರಿಗೆ ಇಂಟರ್ನ್ಶಿಪ್ ಬೇಕೇ ಬೇಕಾಗುತ್ತೆ, ಆಸ್ ಪಾರ್ಟ್ ಆಫ್ ದೇರ್ ಸಿಲೆಬಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಬಿ ದೇರ್ ಆನ್ LinkedIn ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಸೆಕೆಂಡ್ ಬಂದು, ಆ್ಯಂಡ್ ಅಗೇನ್ ದೇ ನಾಟ್ ಗೋನ್ ಟು ಸ್ಟಿಕ್ ಟು ಸೇಮ್ ಜಾಬ್ ಫಾರ್ ಮೆನಿ ಇಯರ್ಸ್, ರೈಟ್? ಇಫ್ ಯು ಸಿ ದಿಸ್ ಕರೆಂಟ್ ಜನರೇಷನ್, ದೇ ವಿಲ್ ಬಿ ಚೇಂಜಿಂಗ್ ಇಟ್. ಸೊ ಇನ್ ಫ್ಯೂಚರ್ ಯು ಹ್ಯಾವ್ ಟು ಚೇಂಜ್ ದ ಜಾಬ್. ಮೇ ಬಿ ರೈಟ್ ನೌ ಕಾಲೇಜ್ ವಿಲ್ ಹೆಲ್ಪ್ ಯು ಟು ಗೆಟ್ ದ ಪ್ಲೇಸ್ಮೆಂಟ್. ವಾಟ್ ನೆಕ್ಸ್ಟ್? ಲೇಟರ್ ಕಾಲೇಜ್ ಇರೋದಿಲ್ಲ, ಸುಮಾ ಇರೋದಿಲ್ಲ. ಯು ಹ್ಯಾವ್ ಟು ಹೆಲ್ಪ್ ಯುವರ್ ಸೆಲ್ಫ್. ಸೊ ಫಾರ್ ದಟ್ ಓನ್ಲಿ ನಾವು ಸ್ಟಾರ್ಟ್ ಬಿಲ್ಡ್ ಯುವರ್ ಬ್ರ್ಯಾಂಡ್ ಆನ್ LinkedIn. And competition there right now, it's a digital VUCA world. If you don't stand out in the market, basically you're outdated. So please come to the platform early in the platform so that you get more visibility, more opportunities anta I tell students. Okay, for the students it help for your internship, your job, and even for a professional job switch ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಹೇಳಿದ ಪ್ರಕಾರ ಈಗ ಒಂದು ಲಿಂಕ್ಡ್ಇನ್ ಪ್ಲಾಟ್ಫಾರ್ಮ್ನ ನಾವು ನಮ್ಮ ಸಲುವಾಗಿ ಒಂದು ಪ್ರಾಪರಾಗಿ ಬಿಲ್ಡ್ ಮಾಡಿದ್ರೆ, ಈಗ ಟಿಪಿಕಲಿ ಏನಾಗುತ್ತೆ, ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಂದರೆ ನಾನು ಒಂದು ಫೋಟೋ ಹಾಕ್ತೀನಿ, ನಾನು ಏನು ಕೆಲಸ ಮಾಡ್ತೀನಿ, ಅಷ್ಟಾಯ್ತಲ್ಲ, ಮತ್ತಿನ್ನೇನು ಏನು ಎಕ್ಸ್ಟ್ರಾ ಏನು ಮಾಡ್ಬೇಕು ನಾವು, ನನಗೆ ಅರ್ಥ ಆಗುತ್ತೆ. Correct. That's what I see majorly when I audit LinkedIn profiles, right? So ಅವ್ರು ಹೇಳ್ತಾರೆ 10 ವರ್ಷ ಸುಮಾರು 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸೆಂಚರ್ ವರ್ಕ್ ಮಾಡಿದೆ, ಇನ್ಫೋಸಿಸ್ ಕಂಪ್ನಿಗಳು, ಗೂಗಲ್ ಎಲ್ಲ ಹೇಳ್ತಾರೆ. ರೆಸ್ಯೂಮಿ 3-4 ಪೇಜಸ್ ಇರುತ್ತೆ ಎಕ್ಸ್ಪೀರಿಯನ್ಸ್ಗಳು, ಅದು ಸರಿ. ಬಟ್ ವೆನ್ ಇಟ್ ಕಮ್ಸ್ ಟು LinkedIn profile, very basic account. So I'm not sure what is the challenges they go through, but they don't showcase. It could be men or women, I'm not talking about them, but general, even though most of the people, they don't build your LinkedIn profile. They think, okay, then ಜಾಬ್ ಬೇಕು ಅಂದಾಗ ಹೋಗಿ ಬಿಲ್ಡ್ ಮಾಡೋಣ ಅಂತ ಅಂದ್ಕೊಂಡಿರ್ತಾರ ಒಂದು, ಅಥವಾ ನನಗೇನೋ ಬೇರೆ ಸೋರ್ಸ್ ಇದೆ ಟು ಗೆಟ್ ಎ ಜಾಬ್ ಅಂತ ಇದ್ರೂ ಇರ್ಬೋದು. ಬಟ್ ಐ ಸಿ ದಟ್ ಫೋಟೋ ಇದ್ದರೆ ಸಾಲದು. ದೆರ್ ಆರ್ ಕಪಲ್ ಆಫ್ ಪ್ಯಾರಾಮೀಟರ್ಸ್ ವಿಚ್ ಇಸ್ ರಿಯಲಿ ರಿಕ್ವೈರ್ಡ್ ವೆನ್ ಯು ಹ್ಯಾವ್ ಎ LinkedIn ಪ್ರೊಫೈಲ್. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಪ್ರೊಫೈಲ್ ಫೋಟೋ, that is important. And ಕೆಲವರು ಫೋಟೋನು ಸಹ ಹಾಕೋದಿಲ್ಲ. And even LinkedIn, basically how people will perceive is, if the photo is not there, they don't trust basically. The photo gives a basically trust. So having a photo, and again latest photo, ಕೆಲವರು ಯಾವುದೋ ಹಳೆ ಫೋಟೋ ಹಾಕೊಳ್ತಾರೆ, ಮತ್ತು ಫೋಟೋ ಹಿಂದ್ಗಡೆ ಏನೋ ಮರಾಠಿ ಏನೇನೋ ಇರುತ್ತೆ, ದಟ್ಸ್ ಗೋನ್ ಟು ಡಿಸ್ಟ್ರಾಕ್ಟ್. ಬೇಸಿಕಲಿ ದ ಫಸ್ಟ್ ಈಸ್ ಫೋಟೋ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಒಂದು ಬ್ಯಾನರ್, ದ ಸ್ಪೇಸ್ ಬಿಹೈಂಡ್ ಯುವರ್ ಫೋಟೋ ಇದೆಯಲ್ಲ, ಇಟ್ಸ್ ಲೈಕ್ ವರ್ಟಿಕಲ್, ವೇರ್ ಇಫ್ ಯು ಸಿ ಮೈ LinkedIn. Yes, your LinkedIn Lakshmi, that made me curious. Okay, so it's called LinkedIn banner ಅಂತ ಹೇಳ್ತೀವಿ. It's a huge space given by LinkedIn to market yourself.
ಸೆಲ್ಫ್. ನಾನೀಗ ಮಾರ್ಕೆಟ್ ಮಾಡಬೇಕನ್ನುವಾಗ ವಿ ಹ್ಯಾವ್ ಟು ಇನ್ವೆಸ್ಟ್ ಲಾಟ್ ಆಫ್ ಮನಿ. ವೆನ್ ದರ್ಸ್ ಅ ಹ್ಯೂಜ್ ಸ್ಪೇಸ್ ಗಿವನ್, ವೈ ಡೋಂಟ್ ಯು ಲೆವರೇಜ್ ದಟ್? ಸೊ ಇಫ್ ಯು ವರ್ಕಿಂಗ್ ಪ್ರೊಫೆಷನಲ್, ಶೋಕೇಸ್ ಯುವರ್ skills. If you're entrepreneur, showcase your product or services. If you're student, showcase your any certifications, right? It's a huge space. That's the second thing people has to leverage that. Third is headline ಅಂತ ಹೇಳ್ತೀನಿ. It's kind of a newspaper ಹೇಗೆ ಹೆಡ್ಲೈನ್ ಇದೆ. ಸೊ ಅದು ನಿಮ್ಮ LinkedIn headline also is like newspaper headline. If it's good, people read your LinkedIn profile. If it's bad, no. ಹೇಗೆ newspaper headline catchy ಮಸಾಲ ಆಗಿದ್ರೆ we will tend to read the newspaper. It's same thing LinkedIn headline also. And fourth one is about your about section, where you can write about yourself and your education, experience and skills, certifications, recommendations. ಈ ಥರ ಮಲ್ಟಿಪಲ್ ಸೆಕ್ಷನ್ಸ್ಗಳಿದ್ದಾವೆ. ಅದನ್ನೆಲ್ಲ ಫಿಲ್ ಮಾಡಬೇಕು. ಐ ಯೂಶಲಿ ಕಾಲ್ LinkedIn ಆ್ಯಸ್ ಎ LinkedIn ಶಾಪ್. ಓಕೆ, ನಿಮ್ಮ ಶಾಪು ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡಿದೆ ಅಥವಾ ಅಟ್ರಾಕ್ಟಿವ್ ಆಗಿದೆ ಅಂದರೆ ಜನಗಳು ಬರ್ತಾರೆ ಅಲ್ವಾ? ಇಲ್ಲ ಅಂದರೆ ಪಕ್ಕ ಶಾಪ್ಗೆ ಹೋಗ್ತಾರೆ, ಅದು ಶಾಪ್ ಚೆನ್ನಾಗಿದೆ. ಹಾಗೆಯೇ ನಿಮ್ಮ LinkedIn ಶಾಪ್ ಸಹ ನಿಮ್ಮ LinkedIn ಶಾಪ್ನ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇಟ್ಕೊಂಡ್ರೆ ಜನಗಳು, ಇನ್ ದ ಸೆನ್ಸ್ ಬೇಸಿಕಲಿ ರೆಕ್ರೂಟರ್ಸ್ ಕಮ್ಸ್ ಟು ಯುವರ್ ಪ್ರೊಫೈಲ್, ಆರ್ ಮೇ ಬಿ ದ ಎನಿಬಡಿ ಹೂ ವಾಂಟ್ ಯುವರ್ ಪ್ರಾಡಕ್ಟ್ಸ್ ವಿಲ್ ಕಮ್ ಟು ಯುವರ್ LinkedIn ಪೇಜ್. ಅದರ್ವೈಸ್ ಲೀವ್ ಯುವರ್ LinkedIn ಶಾಪ್ ಆ್ಯಂಡ್ ಗೋ ಟು ಸಮ್ ಒನ್ ಎಲ್ಸ್ ಶಾಪ್. ಓಕೆ, ನ್ಯೂ ಥಿಂಗ್ ಸರ್. ನಂದು LinkedIn ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ತದೆ ನಿಮ್ಮ ಜೊತೆ ಮಾತಾಡಿ. ಎಸ್, ದಟ್ಸ್ ರೈಟ್. ಈಗ ನಾನು ಒಂದು 2 ಇಯರ್ಸಿಂದ ನಾನು LinkedIn ಸ್ವಲ್ಪ ಆಪ್ಟಿಮೈಸ್ ಮಾಡಿ ಹೊಸ ಅಪ್ಡೇಟು, ಫೋಟೋಸ್ ಆಗಿರೋದು ಅದೆಲ್ಲ ಸ್ವಲ್ಪ ಕಾಂಟೆಂಟ್ ಎಲ್ಲ ಕ್ಯೂರೇಟ್ ಮಾಡಿ ಹಾಕ್ತಾ ಇದ್ದೀನಿ. ವೆನ್ ಎವರ್ ಐ ಸೆಂಡ್ ಎನಿ ಇನ್ವಿಟೇಷನ್, ಈವನ್ ಯು ಆಲ್ಸೋ, ವೆನ್ ಐ ಸೆಂಡ್ ಯು ಅನ್ ಮೆಸೇಜ್, ಹೋಪ್ಫುಲಿ ನೀವು ನನ್ನ ಪ್ರೊಫೈಲ್ ಎಲ್ಲ ನೋಡಿರ್ಬೇಕು ಅನ್ಸುತ್ತೆ. ದಟ್ ಎಸ್, ಈವನ್ ಐ ಆಮ್ ಗೆಟಿಂಗ್ ದಟ್ ಪಾಯಿಂಟ್. ವಾಟ್ ಎವರ್ ಯು ಆರ್ ಸೇಯಿಂಗ್, ಮೇ ಬಿ ಅನ್ಕಾನ್ಷಿಯಸ್ಲಿ ನಾವು ಮಾಡಿದ್ದೀವಿ, ಬಟ್ ವಾಟ್ ಎವರ್ ಯು ಆರ್ ಸೇಯಿಂಗ್, ದಟ್ಸ್ ರೈಟ್. Correct. It's a LinkedIn Lakshmi. At the same time, it's a beautiful shop where people will come and see your all of the product or services. Yes, that's great. And about content creation ಅಂತ ಬಂದಾಗ, as you said, uncomfortable ಇರ್ತಾರೆ ಭಾಳಷ್ಟು ಜನ. ಏನಾದರೂ ಪೋಸ್ಟ್ ಮಾಡ್ಬೇಕಂದ್ರೆ ಯಾರು ನೋಡಿ ಏನಾರು ಅಂತಾರೆ, ನಾವು ಆ ಥರದೊಂದು ಮೈಂಡ್ಸೆಟ್ ಇರ್ತಲ್ಲ, ಅದರಿಂದ ಹೆಂಗೆ ಹೊರಗೆ ಬರ್ಬೇಕಾಗತ್ತೆ ನಾವು ಅಂತೇಳಿ. So usually what I say is, I think other era challenges. So since I am also come from the same background, I try to tell them, ನಿಮ್ಮ ಅಕ್ಕಪಕ್ಕ whatever happens, it could be, for example, working professionals, if they have this kind of fear ಅಂತಂದರೆ, ನಿಮ್ಮ ಆಫೀಸಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗ್ಬೋದು, ಏನೋ ಒಂದು ಟೀಮ್ ಡಿಸ್ಕಷನ್ ಮಾಡ್ತಿದ್ರ, ಅದನ್ನೇ ಯು ಕ್ಯಾನ್ ಮೇಕ್ ಎ LinkedIn ಪೋಸ್ಟ್. ನಾಟ್ ನೆಸರಿ ನಾನು ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ಕೇ ಬರೀಬೇಕು ಅಂತ. ಫಸ್ಟ್ ಆಫ್ ಆಲ್ ಲೆಟ್ ಮಿ ಟೆಲ್ ಯು, LinkedIn ಅಂದ್ರೆ ಕೆಲವರಿಗೆ ಭಯ. ಓಕೆ, LinkedIನಲ್ಲಿ ಏನು ಬಟನ್ ಕ್ಲಿಕ್ ಮಾಡೋಕ್ಕೂ ಭಯ. ಸೊ ಲೆಟ್ ಮಿ ಟೆಲ್ ಯು, ಐ ಥಿಂಕ್ ಒನ್ ಕ್ಲೈಂಟ್ whom I worked, I think she was working in Accenture, she's from Mumbai, I won't tell the name. ವೆರಿ ಗುಡ್ ಪೊಸಿಷನ್, ವೈಸ್ ಪ್ರೆಸಿಡೆಂಟ್ ರೋಲಲ್ಲಿ ಏನೋ ಇದ್ದಾರೆ, ಬಟ್ ವೆರಿ ಗುಡ್ ರೋಲ್. ಬಟ್ ಇಲ್ಲಿ ಒಂದು ಬಟನ್ ಕ್ಲಿಕ್ ಮಾಡುವಂತ ಅಂದರೆ, ಇದು ಕ್ಲಿಕ್ ಮಾಡಿದರೆ ಏನಾರು ಆಗುತ್ತಾ, ನಮ್ಮ ಮ್ಯಾನೇಜರ್ಗೆ ಏನಾರು ಗೊತ್ತಾಗುತ್ತಾ ಅಂತ. ಇಟ್ಸ್ ಜಸ್ಟ್ ಎ ಸಾಫ್ಟ್ವೇರ್, ರೈಟ್? LinkedIn ಇಸ್ ಬೇಸಿಕಲಿ ಅಪ್ಲಿಕೇಶನ್, ನಥಿಂಗ್ ಲೈಕ್ ಹೌ ವಿ ಬಿಲ್ಡ್ ಸಾಫ್ಟ್ವೇರ್. ಅಷ್ಟು ಭಯ ಜನಗಳಿಗೆ LinkedInನಲ್ಲಿ, ಎಲ್ಲಿ ಕ್ಲಿಕ್ ಮಾಡಿದ್ರೆ ಏನೋ ಭಯ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಕಂಟೆಂಟ್ ಕ್ವೆಶನ್ಸ್ ಅಂತ ಹೇಳಿದ್ರೆ, ಫಸ್ಟ್ ಐ ಸಜೆಸ್ಟ್ ಡೋಂಟ್ ಸ್ಟಾರ್ಟ್ ವಿತ್ ಎನಿ ಟೆಕ್ನಿಕಲ್ ಕಂಟೆಂಟ್. ಸೊ ಸ್ಟಾರ್ಟ್ ಮೇಕಿಂಗ್ ಮೇ ಬಿ ಸಮ್ ಮೋಟಿವೇಶನಲ್ ರಿಲೇಟೆಡ್ ಕೋಟ್ಸ್ಗಳಿರ್ಬೋದು. post such kind of things, maybe Monday once motivational quotesಗಳನ್ನ ಪೋಸ್ಟ್ ಮಾಡಿ, ಆ್ಯಂಡ್ ಸಿ ಹೌ be comfortable with the platform. ಹೇಗೆ ಜನಗಳು ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಮೋಟಿವೇಶನಲ್ ಕೋಟ್ ಇರ್ಬೋದು, ಲೈಕ್ ಮಾಡ್ತಿದ್ದಾರೆ, ಕಮೆಂಟ್ ಮಾಡ್ತಾರೆ, ಅಥವಾ ಎಷ್ಟು ಇಂಪ್ರೆಷನ್ಸ್ ಬರ್ತಿದೆ ಅದನ್ನು ನೋಡಿ ಒಂದು 4 ರಿಂದ 5 ಇದೇ ಥರ ಪೋಸ್ಟ್ ಮಾಡಿ. ಬಿ ಕಂಫರ್ಟಬಲ್ ವಿತ್ ದ ಪ್ಲ್ಯಾಟ್ಫಾರ್ಮ್. ಸೊ ವಿತ್ ದ ಮೋಟಿವೇಶನಲ್ ಕೋಟ್ಸ್, ಇಟ್ ಕುಡ್ ಬಿ ಮೋಟಿವೇಶನಲ್ ಕೋಟ್ಸ್ ಅಂದರೆ ಸುಮ್ಮನೆ ಯಾರ್ಬೋದು, ಮೇ ಬಿ ಸ್ವಾಮಿ ವಿವೇಕಾನಂದ, ಗಾಂಧೀಜಿ, ಅಥವಾ ಟೆಕ್ನಿಕಲ್ ರಿಲೇಟೆಡ್ ಕೋಟ್ಸ್ಗಳಿದೆ, ಟೆಸ್ಟಿಂಗ್ ರಿಲೇಟೆಡ್ ಕೋಟ್ಸ್ಗಳಿವೆ, ಡೇಟಾ ಸೈನ್ಸ್ ರಿಲೇಟೆಡ್ ಕೋಟ್ಸ್ಗಳಿವೆ. ನಿಮ್ದು ಯಾವುದು ಬ್ಯಾಕ್ಗ್ರೌಂಡು ಅದರ ರಿಲೇಟೆಡ್ ಕೋಟ್ಸ್ಗಳನ್ನ ಪೋಸ್ಟ್ ಮಾಡಿ. ಬಿ ಕಂಫರ್ಟಬಲ್ ವಿತ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಬಿಗಿನ್ ವಿತ್ ನೆಕ್ಸ್ಟ್ ಪೋಲ್ಸ್ಗಳು. ಪೋಲ್ಸ್ ಇಸ್ ಬೇಸಿಕಲಿ ಸಿಂಪಲ್ ಒಂದು ಕ್ವೆಶನ್ ಹಾಕೋದು, 2-3 ಎಸ್ ಆರ್ ನೋ ಆಪ್ಷನ್ಸ್ ಅಂತ ಹಾಕೋದು, ಅದರಿಂದ ಸ್ಟಾರ್ಟ್ ಮಾಡಿ. ದೆನ್ ನಿಮ್ಮ ಆಫೀಸಲ್ಲಾದಂಥ ಯಾವುದೇ ಒಂದು ಇನ್ಸಿಡೆಂಟ್ಗಳು ಅಥವಾ ಸೀನಿಯರ್ ನಿಮ್ಮ ಟೀಮ್ ಜೊತೆ ಮಾತಾಡಿರ್ದಿರ್ಬೋದು, ಅದರಿಂದ ಏನು ಕಲ್ತ್ಕೊಂಡ್ರಿ, ಅದು ಏನು ಚಾಲೆಂಜ್ ಇತ್ತು, ಅಥವಾ ಏನು ಬ್ರೈನ್ ಸ್ಟ್ರೋಮ್ ಮಾಡಿದಾಗ ಏನಾಯಿತು, ಅದ್ರ ಬಗ್ಗೆನೇ ಬರೀರಿ. ಸೊ ದೆನ್ ಲೇಟರ್ ಯು ಗೆಟ್ ಇನ್ ಟು ದ ರೈಟಿಂಗ್ ಆಫ್ ಎ ಟೆಕ್ನಿಕಲ್. ಫಸ್ಟ್ ಐ ಸೇ ಬಿ ಕಂಫರ್ಟಬಲ್ ವಿತ್ ದ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ದೆನ್ ಗೆಟ್ ಇನ್ ಟೆಕ್ನಿಕಲ್. ಸ್ಟಾರ್ಟ್ ವಿತ್ ದೀಸ್ ಆರ್ ದ ಡಿಫ್ರೆಂಟ್ ಸೆಟ್ ಆಫ್ ಕಂಟೆಂಟ್ ಅಂತ ಸಜೆಸ್ಟ್ ಮಾಡ್ತೀನಿ. ಈಗ ನೋಡಿ, ಈಗ ನಾವು ಟಿಪಿಕಲಿ ನಮ್ಮ ಡೇ ಹೆಂಗೆ ಸ್ಪೆಂಡ್ ಆಗುತ್ತೆ ಅಂದರೆ, ಏನಾದ್ರು ಲೀಸರ್ ಅವರ್ಸ್ ಬಂದ್ರೆ ಸುಮ್ಮನೆ ಶಾರ್ಟ್ಸ್ ವೀಡಿಯೋ ನೋಡ್ಕೊಂಡು ಕುಂತ್ಬಿಡ್ತೀವಿ. ಆ್ಯಂಡ್ ಟಿಪಿಕಲಿ ಟೈಮೇ ಸಿಗೋದಿಲ್ಲ. ರಾತ್ರಿ ಮಲಗಬೇಕಂದ್ರೆ 1 ತಾಸು ಅದು ನೋಡಿದ ಮೇಲೆ ನಿದ್ದೆ ಬಂದ್ಬಿಡುತ್ತೆ. ಸೊ ಹೆಂಗೆ ಈ ಟೈಮ್ ನಾವು ಡೆಡಿಕೇಟೆಡ್ ಆಗಿ ಈಗ ವಾರ ಪೂರ್ತಿ ಡೇ ಟು ಡೇ ನಾನು ಯೂಸ್ ಮಾಡೋಕ್ಕಾಗಿಲ್ಲ LinkedIn, ಅದನ್ನು ಏನಾರು ಅಪ್ಡೇಟ್. ಸೊ ಹೌ ಯು ಪ್ರಿಫರ್, ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಟ್ಟು? ಐ ಸಜೆಸ್ಟ್ ಇಸ್ LinkedInಗೆ ಅಂತಲೇ ಯು ಕೀಪ್ ಡೆಡಿಕೇಟೆಡ್ ಟೈಮ್. ಇಫ್ ಯು ರಿಯಲಿ ವಾಂಟ್ ದ ರಿಸಲ್ಟ್ ಫ್ರಮ್ ದ ಪ್ಲ್ಯಾಟ್ಫಾರ್ಮ್, ಯು ಹ್ಯಾವ್ ಟು ಇನ್ವೆಸ್ಟೆಡ್ ಟೈಮ್. ಸೊ usually what happens is, basically people say I want the result, okay, let me give you this particular questions were asked. ಎಷ್ಟೊಂದು ಜನಕ್ಕೆ ಕೇಳ್ತೀನಿ,
ಒಂದು ಕಾಲೇಜ್ಗಳಿರ್ಬೋದು ಅಥವಾ ಎಲ್ಲರ ವುಮೆನ್ ಪ್ರೊಫೆಷನಲ್ ಹೋದಾಗ ಎಷ್ಟು ಜನಕ್ಕೆ ಲಿಂಕ್ಡ್ಇನ್ ಅಕೌಂಟ್ ಅಂತ ಹೇಳಿದ್ರೆ ಎವ್ರಿಬಡಿ ವಿಲ್ ರೈಸ್ ಆ್ಯಂಡ್ 100%. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಎಷ್ಟು ಜನಕ್ಕೆ ನೀವು ಆ್ಯಕ್ಟಿವ್ ಇದರಲ್ಲಿ ಲಿಂಕ್ಡ್ಇನ್ ಅಂತ ಕೇಳಿದರೆ ಅರ್ಧಕ್ಕರ್ಧ ಅಥವಾ 10-15% ಅಷ್ಟೇ ಆ್ಯಕ್ಟಿವ್ ಅಂತ ಇರ್ತಾರೆ. ನೆಕ್ಸ್ಟ್ ಇಫ್ ಯು ಆಸಿ ಹೌ ಮೆನಿ ಆಫ್ ಯು ಗೆಟಿಂಗ್ ಅನ್ ಆಪರ್ಚುನಿಟಿ ಲಿಂಕ್ಡ್ಇನ್ ಪ್ಲಾಟ್ಫಾರ್ಮ್ ಅಂದರೆ 1 ಅಥವಾ 2. ಸೊ ದಿಸ್ ಇಸ್ ದ ಡೇಟಾ ಆಫ್ ಬೇಸಿಕಲಿ. ಸೊ ವೆನ್ ಪೀಪಲ್ ಆರ್ ವೆರಿ everybody has a LinkedIn account, doesn't mean that LinkedIn is going to work for everyone. Right? So it means that something is missing, right? LinkedIn account ಇರೋರಿಗೆ ಎಲ್ಲರಿಗೂ LinkedIn opportunity ಬರುತ್ತೆ ಅಂತ ಆಗೋದಿಲ್ಲ. Just have an account is not going to fetch you anything. So there are some missing pieces in your LinkedIn profile, something strategy is missing, so please fix that. So that, and again let me tell you, LinkedIn doesn't differentiate you in CEO or vice president or ND a student. It's going to treat each and everyone equally. It's up to you how are you investing your time. So the goal, I call LinkedIn as a gold mine. ನಿನಗೆ ನಮಗೆ ಗೋಲ್ಡ್ ಬೇಕು ಅಂದರೆ ಎಂತ ಮಾಡ್ತೀವಿ, ಬೇಸಿಕಲಿ ವಿ ಡಿಗ್ ಡೀಪ್ ಇನ್ವೆಸ್ಟ್ ಎ ಲಾಟ್ ಆಫ್ ಟೈಮ್, ದೆನ್ ಓನ್ಲಿ ಚಿನ್ನ ಸಿಗುತ್ತೆ, ಹಾಗೆ ಅಲ್ವಾ? ಹಾಗೆ ಲಿಂಕ್ಡ್ಇನಲ್ಲಿ ನನಗೆ ರಿಸಲ್ಟ್ ಬೇಕು ಅಂದರೆ the hack is you have to invest in time. So typically daily half an hour 1 hour ಅಂತ ಸಜೆಸ್ಟ್ ಮಾಡ್ತಾರೆ, ವಾರದಲ್ಲಿ 3 days ಅದಕ್ಕೆ ಡೆಡಿಕೇಟ್? I suggest daily half an hour is a good. Okay, if you don't have a daily half an hour, but I recommend at least weekend ಅಲ್ಲಿ ನಿಮಗೆ ಟೈಮ್ ಇತ್ತು ಅಂದರೆ weekend at least 1 hour sit for it to build a content for the rest of the days, and 1 hour to send a connection request or to build the connections. So in that 1 hour you should not do anything, it's only LinkedIn hour. Okay, I recommend people to block your calendar LinkedIn hour ಅಂತಲೇ ಮಾಡಿ, LinkedIn connections hour ಅಥವಾ LinkedIn content hour ಅಂತಲೇ, where you are not doing anything, not scrolling someone else's profile and clicking like and then making them famous. If you want to become famous, if you want to build your visibility, sit focusedly, write a content or send a connection request. You have to make a time, there is no other solution. Okay, LinkedIn is a gold mine. There is a new term coming up. Okay, and coming to, so ನೀವು ನಿಮ್ಮ ಒಂದು ಬ್ಯಾರಿಯರ್ನ ಯಾವಾಗ ಬ್ರೇಕ್ ಮಾಡಿದ್ರೆ, ಅಂದರೆ ಕಂಟೆಂಟ್ ಕ್ರಿಯೇಟರ್ ಮೈಂಡ್ಸೆಟ್ ಏನದಲ್ಲ, ಆ ಕಾಂಪ್ಲೆಕ್ಸಿಟಿಯಿಂದ ಹೊರಗೆ ಬಂದು ನಿಮ್ಮ ಒಂದು ಸ್ಟೋರಿ ಹೆಂಗಿದೆ? Then I took a help of my coach. Actually, as I said, I used to write a content, I used to send to her. Okay, Shilpa, this is the content. Shilpa and Kapil is my coach. Basically, they're based in Australia. I used to send it to them. Okay, ಇದು ಬರೆದಿದ್ದೀನಿ ಸರಿ ನಾ ತಪ್ಪ ಅಂತ ಹೇಳಿ. I used to take at least some initial stage ಅಲ್ಲಿ 1 to 2 months I took their help. And then they used to give a feedback, okay, this is correct. ಒಂದ್ಸಲ ನಾನು ಪೋಸ್ಟ್ ಮಾಡಿದೆ, ಕೆಲವು ಐ ಥಿಂಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೆ, ಗ್ರಾಮರ್ ಮಿಸ್ಟೇಕ್ ಮಾಡಿದ್ದೆ. I got a feedback from some people. Then I went and edit this edit button. And I always, I am kind of person action taker. ತಪ್ಪಾಯಿತು ಆಮೇಲೆ ನೋಡ್ಕೊಳ್ಳೋಣ, ಎಡಿಟ್ ಬಟನ್ ಇದೆ, ಡಿಲೀಟ್ ಬಟನ್ ಇದೆ, ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಹೇಳಿ. ಸೊ ಐ ಟು ಗೋ ಹೆಡ್ ಆ್ಯಂಡ್ ರೈಟ್, ಇಫ್ ಸಮಥಿಂಗ್ ಗೋಸ್ ರಾಂಗ್ ಐ ಆಲ್ವೇಸ್ ಗೋ ಆ್ಯಂಡ್ ಎಡಿಟ್. ಆ್ಯಂಡ್ ಆ್ಯಕ್ಚುಲಿ ಒನ್ ಆಫ್ ಮೈ ಪೋಸ್ಟ್ ವಿಡಿಯೋ ಮಾಡಿದ್ದೆ ರೀಸೆಂಟಾಗಿ, ಅರೌಂಡ್ ಲೈಕ್ 1.5 year 2 year ಬ್ಯಾಕ್. ಅದು ಆಲ್ರೆಡಿ 2,500 ವ್ಯೂಸ್ ಆಗಿದೆ. ಬಟ್ ಒನ್ ಆಫ್ ಮೈ ಮೆಂಟರ್ ಶಿ ಕಾಲ್ಡ್ ಮಿ ಇಂಟರ್, ಸುಮಾ ಪ್ಲೀಸ್ ಡಿಲೀಟ್ ದಟ್ ಪೋಸ್ಟ್. ಸೊ ನನಗೆ ಓಕೆ 2,500 ಆಲ್ರೆಡಿ ರೀಚ್, ಈಗ ಹೌ ಕ್ಯಾನ್ ಐ ಡಿಲೀಟ್ ಅಂತ. ಸೊ ಐ ವೆಂಟ್ ಆ್ಯಂಡ್ ಡಿಲೀಟ್ ಬಿಕಾಸ್ ಐ ನೋ ಇಟ್ ಮೇ ಡ್ಯಾಮೇಜ್ ಮೈ ದ ಬ್ರ್ಯಾಂಡಿಂಗ್ ವಾಟ್ ಐ ಹ್ಯಾವ್ ಇಟ್ ಇನ್ ದ ಮಾರ್ಕೆಟ್. ಮೇ ಬಿ ಐ ಡಿಡ್ ಸಮ್ ಮಿಸ್ಟೇಕ್ ಇನ್ ದಟ್ ವಿಡಿಯೋ, ಇಟ್ಸ್ ಓಕೆ. ಸೊ ಐ ಆಲ್ವೇಸ್ ಲರ್ನ್ ಫ್ರಮ್ ಇಟ್. ಓಕೆ, ಸಮಥಿಂಗ್ ಮಿಸ್ಟೇಕ್ ಆದರೆ ಕಲಿಯೋಣ. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ವಾಚಿಂಗ್ ಅದರ್ ಲಿಂಕ್ಡ್ಇನ್ ಕ್ರಿಯೇಟರ್ಸ್. ಒಂದು ನಾನೇ ಲಿಂಕ್ಡ್ ಕಂಟೆಂಟ್ ಬರದೆ, ಐ ಟು ಟೇಕ್ ಎ ಫೀಡ್ಬ್ಯಾಕ್ ಫ್ರಮ್ ಮೈ ಕೋಚಸ್, ಆ್ಯಂಡ್ ದೆನ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಐ ವಾಸ್ ಏಬಲ್ ಟು ರೈಟ್ ಆನ್ ಮೈ ಓನ್. ಆ್ಯಂಡ್ ನೆಕ್ಸ್ಟ್ ಇಸ್ ಐ ವಾಸ್ ಏಬಲ್ ಟು kind of see other creators in LinkedIn ಅಲ್ಲಿ. Maybe I used to follow some of the creators from other countries ಇಂದ. ಅವರು ನೋಡಿ ಅವರಿಂದ ಏನೇನು ಕಲಿಬೇಕು ಕಲ್ತ್ಕೊಂಡು I started implementing the same thing for my when I'm writing a contents. So that's how I overcome. Okay, and I can see ನೀವು ಬಹಳಷ್ಟು ಲೀಡರ್ಶಿಪ್ ಇದರಲ್ಲೆಲ್ಲ ನೀವು ರೋಲ್ ಪ್ಲೇ ಮಾಡ್ತಾ ಇದ್ದೀರಾ. ಸೊ I wanted to know more about that. Harmony Talks ಅಂತ ಆಗಿರ್ಬೋದು, Iron Lady community ಆಗಿರ್ಬೋದು, how you are actively involved? So basically, I think I am kind of person who work on more on women empowerment, and that is there in my heart, I can say. So as to any organization or any community who is supporting or who is helping any women audience, I used to be a part of that organization. Could be small way, ಏನಾದ್ರು volunteer role play ಮಾಡೋದು. That's how I started basically with Iron Lady ಆಗಿರ್ಬೋದು. I started being a part of a volunteer to that organization. Harmony Talks ಇರ್ಬೋದು, started being a part of a volunteer. Any programs ಮಾಡ್ಬೋದು, ಅಥವಾ it could be in a Bangalore or outside Bangalore ಇರ್ಬೋದು. I used to support them as a volunteer. And then slowly, if they need a LinkedIn workshops for them, I started going to their platform and delivering the workshop as a kind of a volunteer and help many people.
ಆ್ಯಂಡ್ ಅದರ್ ಕಮ್ಯುನಿಟೀಸ್ ಆಲ್ಸೋ ಐ ವರ್ಕ್ ಲೈಕ್ ಕ್ವೀನ್ಸ್ ಅಂತ ಮುಂಬೈಯಿಂದ ಒಂದು ಕಮ್ಯುನಿಟಿ ಇರ್ಬೋದು, ಅಥವಾ ಕೋವೆ ಅಂತ ಕಾನ್ಫೆಡರೇಷನ್ ವುಮೆನ್ ಆಂಟರ್ಪ್ರಿನರ್ಸ್ ಫ್ರಮ್ ಹೈದರಾಬಾದ್ ಬೇಸ್ಡ್ ವುಮೆನ್ ಆಂಟರ್ಪ್ರಿನರ್ಶಿಪ್ ಕಮ್ಯುನಿಟಿ. ಸೊ ಈ ಥರ ಮಲ್ಟಿಪಲ್ ವುಮೆನ್ ಆರ್ಗನೈಸೇಷನ್ಸ್ ಎಲ್ಲೆಲ್ಲಿದೆ, ಯಾರಿಗೆ ನೀಡ್ ಇದೆ, ಐ ಆಲ್ವೇಸ್ ಗೋ ಆ್ಯಸ್ ಎ ವಾಲಂಟಿಯರ್. ಆ್ಯಂಡ್ ನನ್ನ ನಾಲೆಜಿಂದ ಇಟ್ ಕುಡ್ ಬಿ ಒಂದು ಎಕ್ಸೆಲ್ ಸಪೋರ್ಟ್ ಇರ್ಬೋದು, ಅಥವಾ ಒಂದು ಇಮೇಲ್ ಬರೆಯೋದು, ಅಥವಾ ಒಂದು PPT ಬರೆಯೋದಿರ್ಬೋದು. ಐ ಯೂಸ್ ಟು ಗೋ, ಓಕೆ ನಿಮಗೆ ಸಪೋರ್ಟ್ ಬೇಕಾ, ಐ ಯೂಸ್ ಟು ಹೆಲ್ಪ್. ಸೊ ದಟ್ಸ್ ಹೌ ಐ ಬಿಲ್ಡ್ ಮೈ ರ್ಯಾಪೋ ವಿತ್ ಪೀಪಲ್ ಆ್ಯಂಡ್ ಹೆಲ್ಪಿಂಗ್ ಪೀಪಲ್. ಐ ನೆವರ್ ಎಕ್ಸೆಪ್ಟ್ ನನಗೆ ರಿಸಲ್ಟ್ ಬೇಕು ಅಂತ ಇಲ್ಲ, ಹೋಗಿ ಹೆಲ್ಪ್ ಮಾಡೋದು, ಬಂತ ಫೈನ್, ಇಲ್ಲ ಅಂದರೆ ಫೈನ್ ಅಂತ ಹೇಳಿ. ಎಸ್ ಸುಮಾ, ವಾಟ್ ಈಸ್ ದಟ್ ಲಿಂಕ್ಡ್ಇನ್ SSI ಸ್ಕೋರ್? ಐ ಡೋಂಟ್ ನೋ ಅಬೌಟ್ ದಟ್ ಪರ್ಟಿಕ್ಯುಲರ್ಲಿ. ಏನದು? ಸೊ ಇಟ್ಸ್ ಬೇಸಿಕಲಿ ನಮಗೆ ಸ್ಕೂಲ್ ಅಥವಾ ಕಾಲೇಜಸ್ಗಳಾಗಿರ್ಬೋದು, ಹೆಂಗೆ ರ್ಯಾಂಕಿಂಗ್ಸ್ಗಳು ಕೊಡ್ತಾರೆ ಸ್ಕೂಲ್ ಕಾಲೇಜ್, ಹಾಗೆ ಲಿಂಕ್ಡ್ಇನ್ ಸಹ ಪ್ರತಿಯೊಬ್ಬರು ಲಿಂಕ್ಡ್ಇನ್ ಪ್ರೊಫೈಲ್ ಇರೋರಿಗೆ ಲಿಂಕ್ಡ್ಇನ್ ಸ್ಕೋರ್ ಕೊಡುತ್ತೆ. ಅದನ್ನೇ SSI ಸ್ಕೋರ್ ಅಂತ ಹೇಳ್ತೀವಿ. ಬೇಸಿಕಲಿ ಇಟ್ಸ್ ಅ ಸೋಷಿಯಲ್ ಸೆಲ್ಲಿಂಗ್ ಇಂಡೆಕ್ಸ್ ಸ್ಕೋರ್ ಅಂತ ಹೇಳಿ. ಸೊ ಯೂಶಲಿ ಇಫ್ ದ ಪ್ರೊಫೈಲ್ ಇಸ್ ನಾಟ್ ಗುಡ್, ನಿಮ್ಮದು ಸ್ಕೋರ್ ಕಡಿಮೆ ಇರುತ್ತೆ. ಪ್ರೊಫೈಲ್ ಎಲ್ಲ ಚೆನ್ನಾಗಿ ಬಿಲ್ಡ್ ಮಾಡಿದರೆ ದ ಸ್ಕೋರ್ ವಿಲ್ ಬಿ ಹೈ. ಆಬ್ವಿಯಸ್ಲಿ 100 ಇಸ್ ದ ಹೈಯೆಸ್ಟ್ ಸ್ಕೋರ್ ಇನ್ ಲಿಂಕ್ಡ್ಇನ್. ಸೊ ಆಬ್ವಿಯಸ್ಲಿ ಟು ಗೆಟ್ ದಟ್ ಫಾರ್ ಮಿ ಆಲ್ಸೋ ಡಿಫಿಕಲ್ಟ್. ಐ ಹ್ಯಾವ್ ನಾಟ್ ಅಚೀವ್ಡ್ ಸೋ ಫಾರ್. How much you scored then? 84. 84. Okay, I think it's a distinction. It takes time to build, and this LinkedIn score is kind of a dynamic score. It's not like a static. For example, ಇವತ್ತು 84 ಉಂಟು ಅಂದರೆ ಅಷ್ಟೇ ಇಲ್ಲ. Now, if I take a vacation to LinkedIn platform, my score may go down. If I be active on a platform, it remains the same thing, or it may go high. ಈ ಸ್ಕೋರ್ನ ಸಹ ಬೇಸಿಕಲಿ 4 ಪ್ಯಾರಾಮೀಟರ್ಸಿಂದ ಅಳಿತಾರೆ. ಯೂಶಲಿ ಪೀಪಲ್ ಆಸ್ಕ್, ನಂದು ಐ ಆಮ್ ನಾಟ್ ಗೆಟಿಂಗ್ ಎನ್ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ. ರೀಸನ್ ಈಸ್ ಯುವರ್ SSI ಸ್ಕೋರ್ ಇಸ್ ಲೆಸ್. ಇಫ್ ಸ್ಕೋರ್ ಇಸ್ ಲೆಸ್, algorithm doesn't push your profile to more and more audience. If your profile is not coming to more and more, obviously your opportunities ಬರೋದಿಲ್ಲ ಅಲ್ವಾ. ಹಾಗಾಗಿ ಸೊ ಐ ಸಜೆಸ್ಟ್ ಅಟ್ ಲೀಸ್ಟ್ 70 is a good score. 65 to 70 everyone should maintain if you looking for seriously opportunity through LinkedIn platform. ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್, ಐ ಕ್ಯಾನ್ ಸೇ. ಆ್ಯಂಡ್ ದೆರ್ ಆರ್ 4 ವೇ ಯು ಕ್ಯಾನ್ ಇನ್ಕ್ರೀಸ್ ಯು SSI ಸ್ಕೋರ್. ಫಸ್ಟ್ ಬಂದು ಯು ಹ್ಯಾವ್ ಟು ಆಪ್ಟಿಮೈಸ್ ಯುವರ್ LinkedIn ಪ್ರೊಫೈಲ್. ಎಲ್ಲರ ಹತ್ರನೂ LinkedIn ಪ್ರೊಫೈಲ್ ಇದೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್. ಸೊ ಹ್ಯಾವಿಂಗ್ ಎ ಪ್ರೊಫೈಲ್ ಇಸ್ ಡಿಫರೆಂಟ್. ಆಪ್ಟಿಮೈಸಿಂಗ್ ಎ LinkedIn ಪ್ರೊಫೈಲ್, ವಿಚ್ ಐ ಮೆನ್ಷನ್ ಅಬೌಟ್ ಸಮ್ 12 ಸ್ಟೆಪ್ಸ್ ಆರ್ ದೇ. ಯು ಹ್ಯಾವ್ ಟು ಗೋ ಅಂಡ್ LinkedIn ಶಾಪ್, ವಿಚ್ ಐ ಮೆನ್ಷನ್ ರೈಟ್. ನಿಮ್ಮದು ಶಾಪನ್ನು ಕಂಪ್ಲೀಟ್ ಮಾಡಿದ್ರೆ ದಟ್ಸ್ ಕಾಲ್ಡ್ LinkedIn ಪ್ರೊಫೈಲ್ ಆಪ್ಟಿಮೇಷನ್ ಫಸ್ಟ್. ಸೆಕೆಂಡ್ ಸ್ಟೆಪ್ ಬಂದು ಯು ನೀಡ್ ಟು ಇನ್ಕ್ರೀಸ್ ದ ಕನೆಕ್ಷನ್ಸ್. ನಿಮ್ಮ ಹತ್ರ ಏನೋ ಇವತ್ತೊಂದು 500 ಕನೆಕ್ಷನ್, ಅದನ್ನೇ ಕೂತ್ಕೊಂಡು 500 ಕನೆಕ್ಷನ್ ಯು ಕ್ಯಾನಾಟ್ ಗೆಟ್ ಅನ್ ಆಪರ್ಚುನಿಟಿ, ರೈಟ್. ಸೊ ಲೆಸರ್ ದ ಕನೆಕ್ಷನ್, ಲೆಸರ್ ದ ಆಪರ್ಚುನಿಟೀಸ್. ಮೋರ್ ದ ಕನೆಕ್ಷನ್ಸ್, ಮೋರ್ ದ ಆಪರ್ಚುನಿಟೀಸ್. ಸೊ ಇನ್ಕ್ರೀಸ್ ಯುವರ್ ಕನೆಕ್ಷನ್ಸ್ to increase your SSI score. Third is write a content on the platform. So ನಿಮ್ಮ ಹತ್ರ ಪ್ರಾಡಕ್ಟ್ಸ್ಗಳಿರುತ್ತೆ, ಸರ್ವಿಸ್ ಇರುತ್ತೆ, ಅಥವಾ ಯು ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್, ಅಥವಾ ಆಸ್ ಎ ಸ್ಟೂಡೆಂಟ್ ಯು ಹ್ಯಾವ್ ಅ ಲಾಟ್ ಆಫ್ ನಾಲೆಜ್, ಮೇ ಬಿ ಡಿಗ್ರಿಯಲ್ಲಿ ಕಲಿತಾ ಇರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಕಲಿತಾ, ಅದನ್ನು ಶೋಕೇಸ್ ಮಾಡಬೇಕು ಬೈ ರೈಟಿಂಗ್ ಎ ಕಾಂಟೆಂಟ್ ಆನ್ ದ ಪ್ಲಾಟ್ಫಾರ್ಮ್. ದಟ್ ಇಸ್ ದ ಥರ್ಡ್ ಸ್ಟೆಪ್. ದ ಫೋರ್ತ್ ಇಸ್ ಯು ನೀಡ್ ಟು ಗೋ ಆ್ಯಂಡ್ ಎಂಗೇಜ್ ವಿತ್ ದ ಇಂಡಸ್ಟ್ರಿ ಪೀಪಲ್ ಕಂಟೆಂಟ್. ಫಾರ್ ಎಕ್ಸಾಂಪಲ್, ನೀವೊಬ್ಬರು ಮಾರ್ಕೆಟಿಂಗ್ ಪ್ರೊಫೆಷನಲ್ ಇರ್ಬೋದು. ಸೊ ಒಂದು 5 ರಿಂದ 6 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಟ್ 10 ರಿಂದ 15 ವರ್ಷ ಇರೋಂಥ ಯಾವುದೋ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಕಂಟೆಂಟ್ ಬರೋದು ಲಿಂಕ್ಡ್ಇನ್ಲಿ. ಗೋ ಆ್ಯಂಡ್ share your thoughts and values on the content written by other people. So when you do follow these 4 steps, your SSI score is going to increase over the period of time. But people ಎಲ್ಲ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಇವತ್ತು ನನಗೆ ಎಲ್ಲ ರಿಸಲ್ಟ್ಸ್ ಬರಬೇಕು ಆ ಥರ ಆಗಲ್ಲ. SSI score, it really needs some time and investing a time on the platform. Okay, what is the difference between premium and freemium LinkedIn? So premium is basically, it has like own advantages of, you can increase the more connections, you can do it, and you can more ಜನಗಳನ್ನ ಸರ್ಚ್ ಮಾಡ್ಬೋದು. ಆ ಥರ ಮತ್ತೆ ಸರ್ಟಿಫಿಕೇಷನ್ಸ್ಗಳು, ಸ್ಕಿಲ್ಸ್ ಕಲೀಲಿಕ್ಕೆ ಎಲ್ಲ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಬಟ್ ಫ್ರೀಯಲ್ಲಿ ಅದರದ್ದೇ ಆದ ಓನ್ ಲಿಮಿಟೇಷನ್ಸ್ಗಳಿದೆ. ಆ್ಯಂಡ್ ಯೂಶ್ವಲಿ ಕಾಮನ್ಲಿ ಐ ಆಸ್ಟ್ ಕ್ವಶನ್, ಸುಮಾರು ನಾವು ಪ್ರೀಮಿಯಂ ಬೈ ಮಾಡಬೇಕಾ ಅಂತ. ನನ್ನ ಆನ್ಸರ್ ಬಂದು ನೋ. ಫಸ್ಟ್ ನೋ ಅಂತಲೇ ಹೇಳೋದು, ಇನ್ಕ್ಲೂಡಿಂಗ್ ಮೀ. ಐ ಕಾಲ್ ಮೈಸೆಲ್ಫ್ ಎಸ್ ಎ LinkedIn ಸ್ಟ್ರಾಟಜಿಸ್ಟ್ ಇರ್ಬೋದು, ಎಕ್ಸ್ಪರ್ಟ್. ಐ ಆಮ್ ಸ್ಟಿಲ್ ಯೂಸಿಂಗ್ ಎ ಫ್ರೀ. ವೆನ್ ಯು ಕ್ಯಾನ್ ಅಚೀವ್ ಎವ್ರಿಥಿಂಗ್ ಫ್ರೀಲಿ, ವೈ ಯು ವಾಂಟ್ ಟು ಪೇ ಎಕ್ಸ್ಟ್ರಾ? ಇಫ್ ಯು ಹ್ಯಾವ್ ಎಕ್ಸ್ಟ್ರಾ ಮನಿ, ಪರ್ಚೇಸ್ ಮಾಡಿ, ನನಗೇನಿಲ್ಲ. ಬಟ್ LinkedIn ಫ್ರೀ, ಇಟ್ಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಟು ಅಚೀವ್ ಎವ್ರಿಥಿಂಗ್ ವಾಟ್ ಯು ವಾಂಟ್ ಟು ಸಮ್ ಎಕ್ಸ್ಟೆಂಟ್. So far everything I have achieved through LinkedIn free only. For some period I purchased, because being a LinkedIn strategist I cannot say ನನಗೆ LinkedIn ಗೊತ್ತಿಲ್ಲ, premium ಫೀಚರ್ಸ್ ಗೊತ್ತಿಲ್ಲ ಅಂತ, ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದ್ದು. ಆ್ಯಸ್ ಆಫ್ ನೌ ಮೈನ್ ಇಸ್ ಅ ಫ್ರೀ ಓನ್ಲಿ. ಬಟ್ ರೀಸನ್, ಆ್ಯಂಡ್ ಕೆಲವರು LinkedIn ಪ್ರೀಮಿಯಂ ಪರ್ಚೇಸ್ ಮಾಡಿದ್ದಾರೆ, ದೇ ಸೇ ಸುಮಾ ಇಟ್ಸ್ ನಾಟ್ ಹೆಲ್ಪಿಂಗ್ ಮೀ. ಎಸ್, ಇಟ್ಸ್ ನಾಟ್ ಹೆಲ್ಪಿಂಗ್. ರೀಸನ್ ಇಸ್ LinkedIn ಫ್ರೀ ಹೆಂಗೆ ಯೂಸ್ ಮಾಡೋದೆ ಅಂತಲೇ ನಿಮಗೆ ಗೊತ್ತಿಲ್ಲ. ದುಡ್ಡಿದೆ ಅಂತ ಪರ್ಚೇಸ್ ಮಾಡಿ ಪ್ಲ್ಯಾಟ್ಫಾರ್ಮೇ ಯೂಸ್ ಮಾಡೋಕ್ಕೆ ಬರೆದಿದ್ರು, ನೀವು ಪರ್ಚೇಸ್ ಮಾಡಿದ್ರು ಏನು ಯೂಸ್ ಇಲ್ಲ. ಸೊ ಬಿ ಕಂಫರ್ಟಬಲ್ ವಿತ್ ಅ ಫ್ರೀ LinkedIn ಫ್ರೀ. ಲರ್ನ್ ಈಚ್ ಆ್ಯಂಡ್ ಎವ್ರಿಥಿಂಗ್ A to Z LinkedIn ಫ್ರೀ ಕಲ್ತ್ಕೊಳ್ಳಿ. ದೆನ್ ಗೋ ಆ್ಯಂಡ್ ಪರ್ಚೇಸ್ ಪ್ರೀಮಿಯಮ್, ದೆನ್ ಇಟ್ಸ್ ಗೋನ್ ಟು ಹೆಲ್ಪ್. ಅದರ್ವೈಸ್ ಫಾರ್ ಶೋರ್ ಇಟ್ಸ್ ನಾಟ್ ಗೋನ್ ಟು ಹೆಲ್ಪ್ ಔಟ್. And coming to your, I think, social service, I can say, what is Books for Her? Is it your brainchild idea? How it's working? Yeah, actually this again, ನಂದು LinkedIn for Her, Books for Her ಎರಡು ಕೋವಿಡ್ ಟೈಮಲ್ಲಿ. ಅದು ಯಾಕೆ ಓನ್ಲಿ ಇದೇನು ಜೆಂಡರ್ ಸ್ಪೆಸಿಫಿಕ್ ಅಂತೇನೋ? ಸೊ ಬೇಸಿಕಲಿ ನಾನು ಎಸ್ ಎಡ್, ನಾನು ಐ ಕಮ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಕಾಲ್ಡ್ ಮಲಿಪಟ್ನ, ಅಲ್ಲಿಂದ ಬಂದಿದ್ದು. ಓದ್ತಾ ಇದ್ದ ಬುಕ್ಸ್ಗಳು ಸ್ಕೂಲಲ್ಲಿ ಅಪ್ಪ ಅಮ್ಮ ಏನು ಕೊಡಿಸ್ತಾ ಇದ್ರು ಆ ಬುಕ್ಸ್ ಓದೋದು.
ಪಾಸ್ ಆಗೋದು, ಮಾರ್ಕ್ಸ್ ತೊಗೊಳ್ಳೋದು, ಬರೋದು. ದಿಸ್ ಈಸ್ ವಾಟ್ ಟಿಲ್ ಮೈ ಇಂಜಿನಿಯರಿಂಗ್ ಮುಗಿಸೋ ತನಕ ಸ್ಕೂಲ್ ಬುಕ್ಸ್ಗಳೇ. ಅದನ್ನು ಬಿಟ್ಟು ನಾಟ್ ಈವನ್ ಎ ಸಿಂಗಲ್ ಬುಕ್ ಐ ಸ್ಟಡಿಡ್. ಅದಾದ ನಂತರ ನೆಕ್ಸ್ಟ್ ಐ ಜಾಯಿಂಟ್ ಕಂಪ್ನಿ ಸ್ಟಾರ್ಟಪ್ಗಳಲ್ಲಿ ಅಲ್ಲೇನಾದ್ರೂ ಪ್ರಾಜೆಕ್ಟ್ ರಿಲೇಟೆಡ್ ಬುಕ್ಸ್ ಬೇಕು ಅಂದರೆ ಎಕ್ಸ್ಟ್ರಾ ಓದಿ, ಇಲ್ಲಾಂದರೆ ಬುಕ್ಸೇ ಇಲ್ಲ. ಬುಕ್ಸ್ ಇಂಜಿನಿಯರಿಂಗ್ ಮುಕ್ಸ್ ಆಯಿತು, ಬುಕ್ಸ್ ಆ ಕಡೆಗೆ ಇಟ್ಟಿದ್ದಾಯಿತು. ದಟ್ಸ್ ಹೌ ಥಿಂಗ್. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ವರ್ಕ್ಶಾಪ್ಸ್ ಇನ್ ಬ್ಯಾಂಗ್ಳೂರ್, ಕಾನ್ಫರೆನ್ಸಸಲ್ಲಿ ಬ್ಯಾಂಗ್ಳೂರ್ಗೆ ಹೋದಾಗ ಐ ಟು ಮೀಟ್ ಲಾಟ್ ಆಫ್ ಲೇಡೀಸ್. ನಾನು ಅಲ್ಲಿ ಹೋದಾಗ ಐ ಕುಡ್ ಸಿ ದಟ್ ಯಾರೂ ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ. ನಾನು ಅಂದ್ಕೊಂಡೆ ನಾನು ಹಳ್ಳಿಯಿಂದ ಬಂದೀನಿ ಅಂತ ಮಾತಾಡ್ತಿಲ್ಲ, ಅಥವಾ ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿಲ್ವಾ, ಅಥವಾ ನಾನು ಸಣ್ಣ ಕಂಪ್ನಿಯಿಂದ ಬಂದೀನಿ ಅಂತ ಈ ವಿಪ್ರೋ ಆಕ್ಸೆಂಚರ್ ಅಂತ ಬಂದಂಥ ಲೇಡೀಸ್ ನನ್ನ ಮಾತಾಡ್ಸ್ತಿಲ್ವಾ ಅಂತ ನನ್ನದೇ ಆದ ಒಂದು ಚಾಲೆಂಜಸ್ಗಳಿತ್ತು. ಸೊ ಮನೆಗೆ ಬಂದು ನಮ್ಮ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿದೆ, ಯಾರೂ ನನ್ನ ಹತ್ರ ಮಾತಾಡ್ತಿಲ್ಲ. ದೆನ್ ಹಿ ಸೈಡ್ ಓಕೆ ಸುಮ್ಮ ಬುಕ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳಿದರು. ಸೊ ನಮ್ಮ ಹಸ್ಬೆಂಡ್ ಈಸ್ ಲೈಕ್ ರೀಡ್ ಬುಕ್ಸ್, ಲಾಟ್ ಆಫ್ ಬುಕ್ಸ್ ಮನೇಲಿತ್ತು. ಯಾವುದೋ ಒಂದು ಸರಿ ಓದು ಅಂತನೋ ರ್ಯಾಂಡಮ್ ಆಗಿ ತೊಗೊಳೋದು ಬುಕ್. ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಬುಕ್ ಎಷ್ಟೋ ವರ್ಷ ಆದಮೇಲೆ ಟಚ್ ಮಾಡೋದು ಅಂದರೆ ಇಟ್ ಹ್ಯಾಪನ್ ಅರೌಂಡ್ 2017 ನನಗೆ ಒಂದು ಪೇಜ್ 2 ಪೇಜ್ ಓದೋದು, ಬುಕ್ಸ್ ಆ ಕಡೆ ಹಿಡಿದು 1 ಪೇಜ್ 2 ದಿಸ್ ಹೌ ಇಷ್ಟು. ಆ್ಯಂಡ್ ಒಂದು 10 ಪೇಜು 15 ಪೇಜು ದಸ. ಆ್ಯಂಡ್ ಓದ್ತಾ ಇದ್ದಂಗೆ ನನಗೆ ರ್ಯಾಂಡಮಾಗಿ ಐ ಕುಡ್ ಸಿ ದಟ್ ಐ ಟು ಗೆಟ್ ಲಾಟ್ ಆಫ್ ಐಡಿಯಾಸ್. ಬುಕ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನೋ ಒಂದು ಐಡಿಯಾ ಬರೋದು, ಅಥವಾ ಏನೋ ಒಂದು ಥಾಟ್ಸ್ಗಳು ಬರೋದು, ಏನೋ ಮಾಡೋಣ ಅಂತ ಆಗ್ತಾಯಿತ್ತು. ಯಾಕೆ ನನಗೆ ಮುಂಚೆ ನಮ್ಮ ಅಪ್ಪ ಅಮ್ಮನ ಇರ್ಬೋದು ಸ್ಕೂಲ್ ಯಾಕೆ ನನಗೆ ಬುಕ್ಸ್ ಓದು ಅಂತ ಹೇಳಲಿಲ್ಲ, ಈ ಥರ ಬುಕ್ಸ್ ನಾನು ಓದು ಅಂತ ಹೇಳಿದರೆ ನಾನು ಎಲ್ಲೋ ಇರ್ತಿದ್ದೆ. ಈಗಲೂ ಅಂದ್ಕೊಳ್ತೀನಿ, ಐ ಸ್ಟಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಇಫ್ ಸಂಬಡಿ ವುಡ್ ಹ್ಯಾವ್ ಸಜೆಸ್ಟೆಡ್ ಮೀ, ನಾನು ಚಿಕ್ಕವಳಿದ್ದಾಗಲೇ ಬುಕ್ಸನ್ನು ಅಡಿಷ್ನಲಿ ಬುಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲದಲ್ಲೇ ಕೊಡಿಸಿದ್ರೆ ನಾನು ಎಲ್ಲೋ ಇರ್ತೀನಿ ಅಂತ ಈಗಲೂ ಸ್ಟಿಲ್ ಐ ಫೀಲ್. ಸೊ ನನಗಾದಂತಹ ಏನೋ ಈ ಪರಿಸ್ಥಿತಿ ಅಂದರೆ ಬುಕ್ ಓದಿದ್ರೆ ಚೆನ್ನಾಗಿ ಆಗ್ಬೋದು, ಇನ್ನೂ ಮುಂದೆ ನೆಕ್ಸ್ಟ್ ಲೆವೆಲ್ ಬೆಳಿಬೋದು ಅಂತ ಇದೆ. ಅನಿಸಿದ್ದನ್ನು ಬೇರೆ ಮಕ್ಳಿಗೆ ಆಗಬಾರ್ದು ಅನ್ನೋಕ್ಕೋಸ್ಕರ ಲೆಟ್ ಮೀ ಸ್ಟಾರ್ಟ್ ಗಿವಿಂಗ್ ಎ ಬುಕ್ಸ್ ಟು ದ ಪೀಪಲ್ ಹೂ ಆರ್ ಇನ್ ನೀಡ್ ಅಂತ ಹೇಳಿ ಬುಕ್ಸ್ ಫಾರ್ ಅಂತ ಅಂದ್ಕೊಂಡೆ. ಬುಕ್ಸ್ ಫಾರ್ ಹರ್ ಅಂತ ಅಂದ್ಕೊಂಡು ಬುಕ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ನಾನು ಕೋವಿಡ್ ಆದಾಗ ನಮ್ಮ ಊರಲ್ಲೇ ಇದ್ದಿದ್ದು. ನಮ್ಮ ಅಪ್ಪ ಅಮ್ಮ ಆಲ್ಸೋ ಗಾಟ್ ಇಂಪ್ಯಾಕ್ಟೆಡ್ ವಿತ್ ಕೋವಿಡ್. ಸೊ ಹಾಗಾಗಿ ನಾನು ನಮ್ಮ ಅಪ್ಪ ಅಮ್ಮ ಜೊತೆ 2 ತಿಂಗಳು ಊರಲ್ಲಿದ್ದೆ. ಸೊ ಆವಾಗ ಈ ಬುಕ್ ಓದ್ಬೇಕಾದ್ರೆ ನನಗೆ ಈ ಥಾಟ್ ಬಂದಿದ್ದು, ಯಾವುದೋ ಒಂದು ಐ ರಿಯಲಿ ಡೋಂಟ್ ರಿಮೆಂಬರ್, ಯಾವುದೋ ಒಂದು ಬುಕ್ ಓದ್ತಿದ್ದೆ ಊರಲ್ಲಿದ್ದಾಗ ಅನಿಸ್ತು. ಅನಿಸಿದ್ದನ್ನು ನಾನು ಯೂಶ್ವಲಿ ಏನೋ ಅನಿಸಿದ್ದನ್ನು ಮಾಡಿಬಿಡ್ತೀನಿ, ಸುಮ್ಮನೆ ಇಟ್ಕೊಳ್ಳಲ್ಲ. ಈ ಥಾಟ್ ಬಂದಿದ್ದನ್ನ ದೆನ್ ಐ ಡಿಸ್ಕಸ್ ವಿತ್ ನಮ್ಮಮ್ಮ ಊರಲ್ಲಿದ್ದಾಗ ಡಿಸ್ಕಸ್ ಮಾಡಿದೆ. ದೆನ್ ನಮ್ಮ ಊರಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ದೆನ್ ಐ ಅಪ್ರೋಚ್, ಓಕೆ ಬುಕ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ, ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಎಸ್ ಮ್ಯಾಮ್ ಕೊಡಿ ಅಂತ ಅಂದರು. ಸೊ ದೆನ್ ನನ್ನದೇ ಆದ ಒಂದು ಫಂಡು ಮತ್ತು ನನ್ನ ಫ್ರೆಂಡ್ಸ್ಗಳು ಹೂ ಆರ್ ಡಿಫ್ರೆಂಟ್ ಕಂಟ್ರೀಸ್ಗಳಿರ್ಬೋದು, ಅಥವಾ ನಮ್ಮ ಪೇರೆಂಟ್ಸ್ಗಳು ಎಲ್ಲ ಹೆಲ್ಪ್ ಮಾಡಿ ಸೊ ಫಸ್ಟ್ ಬುಕ್ ಡೊನೇಷನ್ನ ನಾನು ಹುಟ್ಟಿದ ಊರಲ್ಲೇ ಗೌರ್ಮೆಂಟ್ ಮಕ್ಕಳಲ್ಲಿ ಒಂದು 200-300 ಹುಡುಗಿಯರಿಗೆ ಬುಕ್ಸ್ ಫಾರ್ ಹರ್ ಅಂತ ನೇಮ್ ಮಾಡಿ ಬುಕ್ಸ್ ಡೊನೇಷನ್ನ ಮಾಡಿದ್ದಾಯಿತು. ವಾವ್. ಸೊ ಇದು ಆಲ್ಮೋಸ್ಟ್ ನೀವು ಸೆಲ್ಫ್ ರಿಯಲೈಸೇಷನ್ ಆಗಿದ್ದೀರಾ, ಸೊ ದಟ್ ಬೇರೆಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ. ಸೆಲ್ಫ್ ರಿಯಲೈಸೇಷನ್ ಒಂದು ನಂದು, ಮತ್ತು ಇನ್ನೊಂದು ನಮ್ಮ ಹಸ್ಬೆಂಡ್ ಪುಷ್ ಮಾಡಿದ್ರು, ಸುಮ್ಮ ಬುಕ್ಸ್ ಓದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅಂದರು. ಸೊ 2ರಿಂದ ನನಗೆ ಆದಂಥ ಈ ಥರದ್ದು ಚಾಲೆಂಜಸ್ ಪ್ರಾಬ್ಲಮ್ಸ್ಗಳು ಬೇರೆ ಯಾರಿಗೂ ಆಗಬಾರ್ದು. ಲೆಟ್ ಮೀ ಡೂ ಮೈ ಬಿಟ್ ಟು ದ ಪೀಪಲ್, ಯಾರಿಗಾರ ಸಹಾಯ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಹೇಳಿ ಇಟ್ ಸ್ಟಾರ್ಟೆಡ್. ಆ್ಯಂಡ್ ಈವನ್ ಐ ಕ್ಯಾನ್ ಆಲ್ಸೋ ರಿಲೇಟ್. ಸೊ ವೆನ್ ವಿ ಥಾಟ್ ಟು ಸ್ಟಾರ್ಟ್ ದಿಸ್ ಪಾಡ್ಕಾಸ್ಟ್ ಅಲ್ಲ, ಸೊ ಈವನ್ ಸ್ವಲ್ಪ ನನಗೆ ವೊಕಾಬ್ಯುಲರಿ ಸ್ವಲ್ಪ ಪ್ರಾಬ್ಲಮ್ ಅನಿಸಿತ್ತು ನನಗೆ ಒಂದು 6 ಮಂತ್ ಬಿಫೋರ್. ಸೊ ಐ ಸ್ಟಾರ್ಟೆಡ್ ರೀಡಿಂಗ್ ಬುಕ್ಸ್. ಯಾಕಂದರೆ ಈಗ ಗೆಸ್ಟ್ಗಳು ಬರ್ತಾರೆ, ನಾನು ಪ್ರಿಪೇರ್ ಇರಬೇಕು ಎಲ್ಲ ರೀತಿಯಿಂದ ವಿಚಾರ ಮಾಡಿ. ಸೊ ಐ ಸ್ಟಾರ್ಟೆಡ್ ರೀಡಿಂಗ್ ಬುಕ್ಸ್. ಎಸ್, ಡೆಫಿನೆಟ್ಲಿ ಇಟ್ಸ್ ವರ್ಕಿಂಗ್ ಫಾರ್ ಮೀ ಆಲ್ಸೋ. ವಾಟ್ ಎವರ್ ಯು ಆರ್ ಡೂಯಿಂಗ್ ದಟ್ಸ್ ಗ್ರೇಟ್ ಆ್ಯಕ್ಚುಲಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ದ ಸೇಮ್. ಆ್ಯಂಡ್ ಈಗ ನಾವು ಪ್ರೊಫೆಷ್ನಲ್ಸು, ಸ್ಟೂಡೆಂಟ್ಸು ಅದೆಲ್ಲ ಆಯಿತು. ಈಗ ಸ್ಟಾರ್ಟಪ್ ಫೌಂಡರ್ಸ್ ಅಂತ ಬಂದಾಗ ಸೊ ಅವರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಲಿಂಕ್ಡ್ಇನ್? ಹೌ ಯು ಹೆಲ್ಪ್ ದೆಮ್ for individual startups and entrepreneurs and individual professionals also? Okay, so when it comes to startup, I can say basically they'll be focusing more on building the product. It could be AI irbodu athwa ಯಾವುದೇ ಒಂದು ಟೆಕ್ನಾಲಜಿ ಪ್ರಾಡಕ್ಟ್ ಅಥವಾ ನಾನ್ ಟೆಕ್ನಾಲಜಿ ಪ್ರಾಡಕ್ಟ್, they'll be more focusing on building a product. ದೊಡ್ಡ ಕಂಪ್ನಿಗಳು ಅದೇ ಆಲ್ರೆಡಿ ಕೈಂಡ್ ಆಫ್ ಎ ಜೈಂಟ್ ಇನ್ ದ ಇಂಡಸ್ಟ್ರಿ, ಅವ್ರಿಗೇನು ಅಷ್ಟು ಅವಶ್ಯಕತೆ ಇಲ್ಲ. ಬಟ್ ನೀಡ್ ಇದೆ, ಬಟ್ ಐ ಡೋಂಟ್ ಸೇ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಟಾರ್ಟಪ್, ನೀವು ಬ್ಯಾಕ್ ಎಂಡಿಂದ ವರ್ಕ್ ಮಾಡ್ತೀರಾ, ಫ್ರಂಟ್ ಎಂಡ್ ವೆನ್ ಇಟ್ ಕಮ್ಸ್ ಟು ಪ್ರಾಡಕ್ಟ್ ಬಿಲ್ಡ್ ಮಾಡ್ತೀರಾ, ಎಲ್ಲಿ ಸೆಲ್ ಮಾಡ್ತೀರಾ, ಹೂ ಹ್ಯಾಸ್ ಟು ಬೈ ಯೋರ್ ಪ್ರಾಡಕ್ಟ್ ಸರ್ವಿಸಸ್, ಅದನ್ನು ಎಲ್ಲಿ ಮಾಡ್ತೀರಾ. ದಿಸ್ LinkedIn is the best platform for you because it's a B2B. LinkedIn again, so we can call it as a B2B platform where people can buy your product or services, right? So along with building your back-end product or services irbodu, LinkedIn ಸಹ ನಿಮ್ಮ ಪ್ರೊಫೈಲ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿ. ಆ್ಯಸ್ ಎ ಫೌಂಡರ್ ಐ ಸಜೆಸ್ಟ್. ಓಕೆ, ಸೊ ಫೌಂಡರ್ ವಿಲ್ ಬಿ ಫೋಕಸಿಂಗ್ ಆನ್ ನನ್ನ ಇನ್ವೆಸ್ಟ್ಮೆಂಟ್ ಹೋಗಬೇಕು ಅಥವಾ ಫಂಡ್ ರೈಸಿಂಗ್ ಮಾಡಬೇಕು, ಅದ್ರ ಮೇಲೆ ಫೋಕಸ್ ಮಾಡಿ. ಕರೆಕ್ಟ್, ದಟ್ ಇಸ್ ಒನ್ ಆಫ್ ದ ಪಾರ್ಟ್ ಆಫ್ ಇಟ್. ಬಟ್ ಹಿಯರ್ ಆಲ್ಸೋ ಆ್ಯಸ್ ಎ ಫೌಂಡರ್ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಸ್ಟ್ರಾಂಗ್ ಪ್ರೊಫೈಲ್ ಆ್ಯಂಡ್ ಆಲ್ಸೋ ಬಿಲ್ಡ್ ಯುವರ್ ಕಂಪ್ನಿ ಪೇಜ್ ಆ್ಯಂಡ್ ಶೋಕೇಸ್ ಯುವರ್ ಪ್ರಾಡಕ್ಟ್ ಸರ್ವಿಸಸ್ ಅಂತ ಐ ಸಜೆಸ್ಟ್. ಬಿಕಾಸ್
initially, if you don't talk about your product services, nobody will come and talk for you on behalf of you, right? So as a founder, as a startup, it's your responsibility to showcase your product services on a platform to get more visibility ಅಂತ ಹೇಳ್ತೀನಿ. Okay, while building the product only, they should start promoting his pages and connection building. How you suggest? Just while building a product, don't, I think in LinkedIn it's kind of, nobody will like sales, right? ಸೊ ಹೊರಗಡೆ ಸೇಲ್ಸ್ ಅಂತಂದರೆ ಓಕೆ ನಾವು ಯಾರನ್ನೂ ಎಂಟರ್ಟೈನ್ ಮಾಡಲ್ಲ. ಹಾಗೆ ಲಿಂಕ್ಡ್ಇನಲ್ಲಿ ಇಟ್ ಶುಡ್ ನಾಟ್ ಬಿ ಎ ಸೇಲ್ಸ್ ಕೈಂಡ್ ಆಫ್ ಥಿಂಗ್ಸ್, ಇಟ್ಸ್ ಆಲ್ವೇಸ್ ಎಜುಕೇಷನ್ ಕೈಂಡ್ ಆಫ್ ಥಿಂಗ್ಸ್, ಆರ್ ಎಂಟರ್ಟೈನ್ ಕೈಂಡ್ ಆಫ್ ಥಿಂಗ್, ಮೋರ್ ಎಜುಕೇಷನ್ ಆರ್ ಅವೇರ್ನೆಸ್. ಆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಏನು ಹೆಲ್ಪ್ ಆಗುತ್ತೆ, ಇಲ್ಲ ಅಂದರೆ ಏನಾಗುತ್ತೆ, ಅದ್ರ ಎಜುಕೇಷನಲ್ ಕಂಟೆಂಟನ್ನು ಕೊಡ್ತಾ ಬರಬೇಕು. ಸ್ಟಿಲ್ ವೆನ್ ಯು ಬಿಲ್ಡಿಂಗ್ ಎ ಪ್ರಾಡಕ್ಟ್, ಒನ್ಸ್ ಯುವರ್ ಪ್ರಾಡಕ್ಟ್ ಇಸ್ ರೆಡಿ, ಯು ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಒನ್ಸ್ ಇನ್ ಅ ವೈಲ್, ಯು ಕ್ಯಾನ್ ಟಾಕ್ ಅಬೌಟ್ ದೀಸ್ ಆರ್ ದ ಬೆನಿಫಿಟ್ಸ್ ಇಫ್ ಯು ಯೂಸ್ ದಿಸ್ ಪ್ರಾಡಕ್ಟ್ಸ್ ಅಂತ ಮಾಡಬೇಕಾಗುತ್ತೆ. ಬಟ್ ಲಿಂಕ್ಡ್ಇನಲ್ಲಿ ತುಂಬ ಸೇಲ್ಸ್, ಓಕೆ ಫಾರ್ ಎಕ್ಸಾಂಪಲ್ ನಾನು ಲಿಂಕ್ಡ್ಇನ್ ಎಕ್ಸ್ಪರ್ಟು, ನಾನು ಸರ್ವಿಸ್ ತಗೊಳ್ಳಿ ನೋ, ಐ ಶುಡ್ ನಾಟ್ ಟಾಕ್ ಆನ್ ದಟ್ way. People really don't like. So it's always giving some tips about the LinkedIn things, okay, how you can build your brand. So give more and more educational content about your product services, then things will start working for you. So I can say it's kind of a brand positioning also, it helps a lot, right? Yes. As an individual, why it is more important for me to audit my LinkedIn profile, or I can say optimize it, and I can myself as a brand, how I can do that? See, one, I think LinkedIn profile audit now ಮಾಡ್ಕೋಬೇಕು. Lot of changes happening in the LinkedIn platform also. I can say LinkedIn is bringing a lot of AI elements. ಇವತ್ತಿದ್ದಿದ್ದು ಬಟನ್ ನಾಳೆ ಇರಲ್ಲ, ಇವತ್ತಿದ್ದಿದ್ದು ಒಂದು ಐಕಾನ್ ನಾಳೆ ಇರಲ್ಲ. ಹೌದು, ಪೋಸ್ಟ್ ಕ್ರಿಯೇಟ್ ಮಾಡಿದಾಗ ರೀರೈಟ್ ಇನ್ ಲಿಂಕ್ AI ಅಂತ ಕೇಳೋದು. ಲಾಟ್ ಆಫ್ LinkedIn ಆಲ್ಸೋ ಇಂಪ್ಲಿಮೆಂಟಿಂಗ್ AI ಚೇಂಜಸ್. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನಮ್ಮದು ಪ್ರೊಫೈಲ್ ಸಹ ಆಪ್ಟಿಮೈಸ್ ಮಾಡ್ಕೋಬೇಕು. ಅದಕ್ಕೆ ತಕ್ಕಂತೆ ಸಹ ವಿ ಹ್ಯಾವ್ ಟು ಬಿಲ್ಡ್ ಅವರ್ ಪ್ರೊಫೈಲ್. ಸೊ ವೆನ್ ಇಸ್ LinkedIn ಆಡಿಟಿಂಗ್ ಅಂತ ಹೇಳಿದ್ರೆ, ಐ ಕಾಲ್ ಇಟ್ ಆಸ್ ಎ LinkedIn has around 12 to 14 steps. LinkedIn ಶಾಪನ್ನು ಕಂಪ್ಲೀಟಾಗಿ ನೀವು ಫಿಲ್ ಮಾಡಿದ್ರಾ ಅಂತ, ದಟ್ಸ್ ಎ ಚೆಕ್ ಲಿಸ್ಟ್, ಮೇ ಬಿ ಐ ಕ್ಯಾನ್ ಶೇರ್ ಇಟ್. ಸೊ ಅದನ್ನು ಶಾಪ್ ಕರೆಕ್ಟಾಗಿ ಎಲ್ಲ ಚೆಕ್ ಲಿಸ್ಟ್ ಇದ್ದರೆ ಕೈಂಡ್ ಆಫ್ ಯುವರ್ ಪ್ರೊಫೈಲ್ ಇಸ್ ಆಪ್ಟಿಮೈಸ್ ಮಾಡಬೇಕಾದ್ರೆ ಯು ಆಲ್ಸೋ ಮೇಕ್ ಶೂರ್ ದಟ್ ಕೀವರ್ಡ್ಸ್ ಕರೆಕ್ಟ್ ಆದಂಥ ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿದ್ರೆ ರಿಲೇಟೆಡ್ ಟು ಯುವರ್ ಇಂಡಸ್ಟ್ರಿ. ಏನು ಜನಗಳು ಸರ್ಚ್, ಫಾರ್ ಎಕ್ಸಾಂಪಲ್ ಗೂಗಲ್ ಹೋಗಿ ಏನೋ ಸರ್ಚ್ ಮಾಡ್ತೀವಿ ಆ ಕೀವರ್ಡ್, ರೈಟ್? ಸೊ ವಿ ಕಾಲ್ ದಟ್ ಎಸ್ SEO ಕೀವರ್ಡ್ಸ್ ಅಂತ. ಸಿಮಿಲರ್ LinkedIn ಆಲ್ಸೋ ವೈಲ್ ಬಿಲ್ಡಿಂಗ್ ಯುವರ್ ಪ್ರೊಫೈಲ್, ಮೇಕ್ ಶೂರ್ ಯು ಯೂಸಿಂಗ್ ಎ ರೈಟ್ ಕೀವರ್ಡ್ಸ್. ಇಟ್ ಕುಡ್ ಬಿ ನೀವು ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಅಥವಾ ಸ್ಟಾರ್ಟಪ್ ಆಂಟರ್ಪ್ರನರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು. ನೀವು ಏನು ನಿಮಗೆ ಜನಗಳು, ಯಾವ ಥರ ಜನಗಳು ನಿಮ್ಮ ಪ್ರೊಫೈಲ್ ಬಂದು ಸರ್ಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ ಮೈ ಕೇಸ್ ನಾನು LinkedIn ಸ್ಟ್ರಾಟಜಿಸ್ಟ್ ಅಂತ ಅನ್ಕೊಂಡ್ರೆ, ಅಥವಾ LinkedIn ಎಕ್ಸ್ಪರ್ಟ್ ಅಂದರೆ ದಟ್ ವರ್ಡ್ ಹ್ಯಾಸ್ ಟು ಬಿ ದೇರ್ ಇನ್ ಮೈ LinkedIn ಪ್ರೊಫೈಲ್. ಇಫ್ ಸಂಬಡಿ ಸರ್ಚ್ ಆನ್ LinkedIn, ನನ್ನ ನೇಮ್ ಬರಬೇಕು. ಆ ಥರ ಯು ಹ್ಯಾವ್ ಟು ಆಪ್ಟಿಮೈಸ್ ಯುವರ್ LinkedIn ಪ್ರೊಫೈಲಲ್ಲಿ ಮಾಡಬೇಕಾಗುತ್ತೆ. ಆಡಿಟ್ ಮಾಡಬೇಕಾದ್ರೆ ರೈಟ್ ಕೀವರ್ಡ್ಸ್ ಹಾಕ್ಕೊಂಡಿದ್ದೀನಾ, LinkedIn ಶಾಪ್ ಕರೆಕ್ಟಾಗಿ ಫಿಲ್ ಮಾಡಿದ್ನಾ, ನಂದು LinkedIn SSI ಸ್ಕೋರ್ ಒಳ್ಳೆ ಉಂಟಾ, ಅಂದರೆ ಬೇಸಿಕಲಿ SSI 65 to 70 ಇರಬೇಕು, ಇಷ್ಟೆಲ್ಲ ಇದೆಯಾ. ಅಂದರೆ ಮೈ ಕನೆಕ್ಷನ್ ಈಸ್ ಇನ್ಕ್ರೀಸಿಂಗ್ ಅವಾರ್ಡ್, ಓಕೆ ಈಗ ಒಂದು 6 ತಿಂಗಳು ಮುಂಚೆ 1,000 ಆಯಿತು, ಈಗ ಅಷ್ಟೇ ಉಂಟಾ ಇಲ್ವಾ. ಸೊ ಬೇಸಿಕಲಿ ಆಡಿಟ್ ಯುವರ್ ಪ್ರೊಫೈಲ್, ನಂದು ಕರೆಕ್ಷನ್ಸ್ ಇನ್ಕ್ರೀಸ್ ಆಗ್ತಾ ಇದೆಯಾ, ನಂದು ಕಂಟೆಂಟು ಬರೆದಿದ್ದೆ, ಸೊ ನಾವು ಇಸ್ ಇಟ್ ಲೈಕ್ ಮೈ ಕಂಟೆಂಟ್ ಇಸ್ ಪರ್ಫಾರ್ಮಿಂಗ್ ಗುಡ್ ಆರ್ ನಾಟ್. ಸೊ ಆಡಿಟ್ ಯುವರ್ ಕಂಟೆಂಟ್, ಆಡಿಟ್ ಯುವರ್ ಕನೆಕ್ಷನ್ಸ್, audit your profile, and so these what are the few things which you can audit your. ನೀವು ಯಾವ ರೀತಿ ಹೆಲ್ಪ್ ಮಾಡ್ತಿದ್ರೆ ಆಸ್ ಅನ್ ಇಂಡಿವಿಜುವಲ್? ಇಫ್ ಐ ವಾಂಟೆಡ್ ಟು ಗೆಟ್ ಯು ಆಸ್ ಅ ಕನ್ಸಲ್ಟೆಂಟ್ ಫಾರ್ ಮೈ LinkedIn, what are the things you offer for me? Basically what I say, usually a LinkedIn auditing I do for a 1 hour kind of a service, where we usually sit with a person who are in need of services. We starting from LinkedIn URL inda, so we have everyone has a LinkedIn profile URL, allinda eddu till bottom of your LinkedIn profile we will scan each and every part of your LinkedIn profile, and then ellelli enen tappuntu. So I see, and then I'm just telling you honestly, when I work with the people, ನಂಗೆ LinkedIn ತುಂಬ ಚೆನ್ನಾಗಿ ಗೊತ್ತು. ಐ ಹ್ಯಾವ್ ಎ LinkedIn ಅಕೌಂಟ್ ಫ್ರಮ್ 15 years. ದಿಸ್ ವರ್ಡ್ ಪೀಪಲ್ ಸೇ, ಬಟ್ ಒಳ್ದು ಆಡಿಟ್ ಮಾಡ್ದಾಗ ಹೋಗೋದಾಗಲೇ ಗೊತ್ತಾಗುತ್ತೆ, ನಂದು ಇದು ಮಿಸ್ ಆಗಿದೆ ಅಂತ. ಸೊ ಸ್ಟಾರ್ಟಿಂಗ್ ಫ್ರಮ್ LinkedIn URL ಇಂದ ಹಿಡ್ದು, ಫೋಟೋಯಿಂದ ಹಿಡ್ದು, ಬ್ಯಾನರಿಂದ ಹಿಡ್ದು, ಹೆಡ್ಲೈನು, ನಿಮ್ಮ ಕಂಟೆಂಟ್, ಕನೆಕ್ಷನ್ಸು, ಅಬೌಟ್ ಸೆಕ್ಷನ್ನು, ಎಕ್ಸ್ಪೀರಿಯನ್ಸು, ಸ್ಕಿಲ್ಸು, ಸರ್ಟಿಫಿಕೇಷನ್ಸು, ಅವಾರ್ಡ್ಸು, ರೆಕಮೆಂಡೇಷನ್ಸ್, ಎವ್ರಿ ಪಾರ್ಟ್ ವಿ ಟಚ್ ಆ್ಯಂಡ್ ದೆನ್ ಸೇ ಇರಲಿ ನಿಮ್ಮದು ಮಿಸ್ಸಿಂಗ್ ಪೀಸ್ ಇದೆ, ಇದನ್ನ ಹೋಗಿ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಗೈಡ್ ಮಾಡ್ತೀನಿ. ದಿಸ್ ವಾಟ್ ಹ್ಯಾಪನ್, ಆ್ಯಂಡ್ ದೆನ್ ದೇ ಗೋ ಬ್ಯಾಕ್ ಆ್ಯಂಡ್ ಫಿಕ್ಸ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಮೇಕ್ ಶೂರ್ ದ ಪ್ರೊಫೈಲ್ ಇಸ್ ಆಪ್ಟಿಮೈಸ್ಡ್. Okay, if I onboard you as a consultant, so for prolonged 90 days of time period, what I can expect for my ROI typically? So one, I can say your SSI score is going to surely increase. SSI score increase ಆಯಿತು automatically ನಿಮ್ಮದು, if you reach at least 65 to 70, basically you start getting more and more opportunities ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಸ್ಕೋರ್ ಇನ್ಕ್ರೀಸ್ ಆಯಿತು, ಆಪರ್ಚುನಿಟೀಸ್, ಇಟ್ ಕುಡ್ ಬಿ ಆಪರ್ಚುನಿಟೀಸ್ ಮೇ ಬಿ ಫಾರ್ ಎಕ್ಸಾಂಪಲ್ ಇಫ್ ಯು ಲುಕಿಂಗ್ ಫಾರ್ ಲೀಡ್ಸ್ಗಳು ಸ್ಟಾರ್ಟ್ ಬರ್ಲಿಕ್ಕೆ ಆಗ್ಬೋದು, ಅಥವಾ ಇಫ್ ಯು ಲುಕಿಂಗ್ ಫಾರ್ ಸ್ಪೀಕಿಂಗ್ ಎಂಗೇಜ್ಮೆಂಟ್ಸ್ ಆ ಥರದ್ದು ಇರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಇನ್ ಯುವರ್ ಕೇಸ್ ಇಫ್ ಯು ಲುಕಿಂಗ್ ಫಾರ್ ಎ ಮೋರ್ ಪೀಪಲ್ ಟು ಬಿ ಆನ್ ಪಾಡ್ಕಾಸ್ಟ್, ಆ ಥರದ ಜನಗಳನ್ನ ನೀವು ಕಂಡುಹಿಡಿಬೋದು. ಸೊ ದಟ್ ಇಸ್ ದ ಒನ್ ಥಿಂಗ್. ಆ್ಯಂಡ್ ಯು ಆಲ್ಸೋ ಗೆಟ್ ವಿಸಿಬಿಲಿಟಿ ನಿಮ್ಮದೇ ಆದ ಒಂದು ಇಂಡಸ್ಟ್ರಿಯಲ್ಲಿ. ಫಾರ್ ಎಕ್ಸಾಂಪಲ್ ಯು ಬಿಲಾಂಗ್ಸ್ ಟು ದ
ಮೀಡಿಯಾ ಇಂಡಸ್ಟ್ರಿ ಅಂತಂದರೆ ನಿಮ್ಮದೇ ಆದ ಒಂದು ಥಾಟ್ ಲೀಡರ್ಶಿಪ್ನ ಬಿಲ್ಡ್ ಮಾಡ್ಕೋಬೋದು. ಸೊ ದಟ್ಸ್ ವಾಟ್ ಐ ಕ್ಯಾನ್ ಹೆಲ್ಪ್ ಆನ್ ದಟ್. ಐ ಕ್ಯಾನ್ ಆಲ್ಸೋ ಹೆಲ್ಪ್ ವಿತ್ ಗಿವಿಂಗ್ ದ ಡಿಫರೆಂಟ್ ಸ್ಟ್ರಾಟಜೀಸ್ to basically to increase the connection for your profile to your company page, and what kind of content strategy you need to build for the, say for example, next 3 months, so that you start getting a more and more opportunity through LinkedIn platform. These are the few things people will get. Okay, got it. And coming to thought leadership, as you mentioned, thought leadership. So what exactly, how I become a thought leader? So is it really require 10-20 years of experience to become a thought leader in LinkedIn? How it works exactly? To build a thought leader, basically the experience is required. So the knowledge, right, whichever the industry you say, that solid knowledge is required. And simply ivat banbit nanu I cannot call myself as a like thought leader in XYZ industry, right? I belongs to LinkedIn, so or a marketing or a digital media, I can say. Since I worked at least 3 to 4 years, I can call. So for example, naale bandu I am automation thought leader anta helkollik agadilla. I should have a good knowledge on that. So having a experience in the respective industry is very much important. ಅದು ಇರುತ್ತೆ, ಏನಿಸೆ ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಸ್ಟಾರ್ಟಪ್ಸ್ ಇರ್ಬೋದು, ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಓನ್ಲಿ ಥಿಂಗ್ ಇಸ್ ದೇ ಡೋಂಟ್ ಪುಟ್ ಇಟ್ ಔಟ್. So what we say is, in a LinkedIn, whatever the knowledge or the experience you have, it showcase, write it on a platform. Right now I think everybody likes video things are happening. I don't recommend ಎಷ್ಟೊಂದು ಜನಕ್ಕೆ ಅದು they are not up to that. So at least start writing a content and build your thought leadership in that industry. And ಒಂದೇ ಸಲ ಕಂಟೆಂಟ್ ಬರೆಯೋದ ತಕ್ಷಣ ನೀವು ಥಾಟ್ ಲೀಡರ್ ಆಗಲ್ಲ. It required a lot of time, and you should have a good followers who can ನಿಮ್ಮದು ಕಂಟೆಂಟ್ನ ಓದಿ ಮೋಟಿವೇಟ್ ಆಗಬೇಕು. ಅಥವಾ ದೇ ಶುಡ್ ಸಂಬಡಿ ಲರ್ನಿಂಗ್ ಯುವರ್ ವಾಟ್ ಆರ್ ಯು ಪೋಸ್ಟಿಂಗ್ ಇಟ್, ರೈಟ್? ಸೊ ಇಟ್ ಟೇಕ್ಸ್ ಟೈಮ್, ಬಟ್ ಸ್ಟಾರ್ಟ್ at least. Over the period of time, you will become a thought leader. So that's what I can say. Okay. What is personal branding? Why it is important for startup founders and individuals? Why it's important, personal branding? I think I can say personal branding is required for each and everyone, not only for startup or founders, I can say. So everybody has their own perspective of way of telling, right? So for example, you might perceive Suma as a LinkedIn expert, right? So each similar way, everyone has a different perception of each and everyone. So how do you make everyone to perceive yourself as a one kind of person? For example, ನಿಮ್ಮನ್ನೇ ತಗೊಂಡ್ರೆ you're a podcast host ಅಂತ. ಸೊ ನೀವು ನಿಮ್ಮೂರಲ್ಲಿರೋರಿಗೆ ನೀವು ಇನ್ನು ಪಾಡ್ಕಾಸ್ಟ್ ಹೋಸ್ಟ್ ಅಂತ ಗೊತ್ತಿಲ್ಲದೇ ಇರ್ಬೋದು. ಮೇ ಬಿ ಇಲ್ಲಿ ಬ್ಯಾಂಗ್ಳೂರಿಗೆ ಗೊತ್ತು. ಸೊ ಯು ಶುಡ್ ಮೇಕ್ ಶೂರ್ ಎವ್ರಿ ಒನ್ ಪರ್ಸ್ಯೂ ಆ್ಯಸ್ ಎ ಪಾಡ್ಕಾಸ್ಟ್ ಹೋಸ್ಟ್. ಅದನ್ನು ಮಾಡಲಿಕ್ಕೆ ಯು ನೀಡ್ ಟು ಪುಟ್ ಅನ್ ಎಫರ್ಟ್, ರೈಟ್? ಸೊ ಈಗ ಫಾರ್ ಎಕ್ಸಾಂಪಲ್ ಸುಮಾ ಅಂತ ಹೇಳಿದರೆ ಸುಮಾಗೆ ಲಿಂಕ್ಡಿನ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ, ಸುಮಾ ಆಸ್ ಎ ಲಿಂಕ್ಡಿನ್ ಸ್ಟ್ರಾಟಜಿಸ್ಟ್ ಅಂತ, ಸುಮಾ ಆಸ್ ಎ ಮದರ್ ಅಂತ ಹೇಳ್ತಾರೆ. ಲೈಕ್ ಡಿಫ್ರೆಂಟ್ we have even I know you as a TEDx speaker. So Suma is associated with the different things. That is correct. But if I want to myself as a thought leader, build my brand as a LinkedIn expert, I should be make everyone to perceive me as a LinkedIn personal branding expert. I'll be need to more talk about that particular topic than other things. It will get deviated. For example, but I am okay with to talk different topic. But if somebody want to build a personal brand or anything ಅಂತಂದ್ರೆ ಅದು ಒಂದು ನಿಶ್ ಒಂದು ಏರಿಯಾನ ತಗೊಂಡು ಅದ್ರ ಬಗ್ಗೆನೇ ಮಾತಾಡ್ಕೊಂಡು build your brand, so that you position better self in the market ಅಂತ ಹೇಳ್ತೀನಿ. And especially here in India, all over the world, I can say, when it comes to startup, that's a big thing, that founder himself is a brand ambassador. That's a good part. No need to hire any actor or anyone. So he can himself become a brand ambassador for a startups. Maybe this will help them a lot, I think, right? So I think I totally agree. Instead of investing a lot of money on the marketing early level, you invest some time on LinkedIn to build your brand. Because janagalu, I think in LinkedIn we have a LinkedIn personal page, LinkedIn company page. So this question also I'll usually get asked. So LinkedIn personal page, as a founder, so because people connect to people, right? So LinkedIn personal page is a person. LinkedIn company page is a kind of a logo, ಅಥವಾ ನಿಮ್ಮದು ಏನೋ ಉಂಟು entity, right? So like non-living object. So people always try to connect with a person. So as a startup person, build your person or build your profile strong, so that people get connect to you. People can get your services or off what you offer. So I suggest put your 80% of your time to build your LinkedIn personal page strong, and put 20% of the time to build your company page. Okay, that's a great suggestion. Okay, and till now I heard that ನೀವು ಬಹಳಷ್ಟು ಯೂನಿವರ್ಸಿಟಿಯಲ್ಲಿ ಕಾಲೇಜಸ್ಸಲ್ಲಿ ವರ್ಕ್ಶಾಪ್ ಎಲ್ಲ ತೊಗೊಂಡಿದ್ದೀರ ಅಂತ ಹೇಳಿ. ಸೊ ವಾಟ್ ಆರ್ ದ ಕಾಲೇಜಸ್ ಆ್ಯಂಡ್ ವಾಟ್ ಆರ್ ದ ಯೂನಿವರ್ಸಿಟೀಸ್ ಯು ಅಸೋಸಿಯೇಟೆಡ್? ಯಾಕೆ ಕಾಲೇಜವ್ರು ನಿಮಗೆ ಕರೀತಾರೆ ಅನ್ನೋದೊಂದು. ಓಕೆ, ಸೊ ಏನಕ್ಕೆ ಕಾಲೇಜಲ್ಲಿ ಕರೀತಾರೆ ಅಂತ ಲೆಟ್ ಮಿ ಆನ್ಸರ್ ದ್ಯಾಟ್ ಕ್ವಶನ್. ದ ರೀಸನ್ ಇಸ್ ಐ ಥಿಂಕ್ ಕಾಲೇಜಲ್ಲಿ ದೇ ಟೀಚ್ ಲಾಟ್ ಆಫ್ ಟೆಕ್ನಿಕಲ್ ಸಬ್ಜೆಕ್ಟ್, ಬಟ್ ಸ್ಟೂಡೆಂಟ್ಸ್ ಆರ್ ಲುಕಿಂಗ್ ಫಾರ್ ಎ ಜಾಬ್ ರೆಡಿ, ರೈಟ್? ಸೊ ಓದೋದೇ ಫೈನಲಿ ಜಾಬ್ ಅಥವಾ ಏನಾದ್ರು ಮಾಡಬೇಕು ಅಂತ, ಅದಕ್ಕೆ ರೆಡಿ ಮಾಡಲಿಕ್ಕೆ. ಸೊ ಬೇಸಿಕಲಿ ಕಾಲೇಜ್ ವಿಲ್ ಟೀಚ್ ಟೆಕ್ನಿಕಲ್ ಥಿಂಗ್ಸ್,
but they may teach some soft skills and all. But when it comes to how the student has to build their digital presence on a social media or LinkedIn or the college, most of the college doesn't teach. That's where I come into picture. So colleges call me to conduct a LinkedIn workshops to make sure their students profile digitally presence, so that they can get an opportunity. Internship ಇರ್ಬೋದು ಅಥವಾ ಬೇರೆ ಆಪರ್ಚುನಿಟೀಸ್ ಇರ್ಬೋದು, ಅದಕ್ಕೋಸ್ಕರ ಕರೀತಾರೆ. ಪ್ಲಸ್ ಆಲ್ಸೋ ಇಟ್ಸ್ ಹೆಲ್ಪಿಂಗ್ ದ ಕಾಲೇಜಸ್ ಟು ಬಿಕಾಸ್ ಸ್ಟೂಡೆಂಟ್ಸ್ ಆರ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದ ಕಾಲೇಜ್. So how it's happening is when we conduct workshops to students, students are getting an opportunity, plus parallelly colleges also increasing their brand visibility happening, and their admissions are increasing. So why I'm getting more is that's the reason. Okay, colleges are getting more and more admission because students are popping up on a LinkedIn every now and then. For example, let's say Amrita University, Mysore. Now students are posting a content on Amrita University. Amrita University is popping up in a LinkedIn platform, but other universities are silent. Right, so when more and more people talk about this university, I think admissions list increases. So that's the reason colleges also focusing on students to be more on a LinkedIn platform. One, for the internship for sure. Second advantage, this advantage to colleges also. Now, answer to your question, like which all the university I have spoken so far, starting from Bangalore, Dayanand Sagar Business School I spoke, ISBR College, ISME, IFM, IIBA, Mount Carmel, St. Joseph, and Nitte Meenakshi College, and Mysore if we talk about Amrita University and GSS Women Engineering College, and SDM College, and the list goes on. The list goes on. Oh my God. So as you said, 25,000 is not a small number, and it's a really great thing. And coming to, as you said, especially for the students, it will help for the internship and job and everything, right? So what best use case with your services? What best use case you have seen? So I think when it comes to the some of the clients who taken my services and got result andadre, one the use cases coming to, let me take from the sector wise. Entrepreneurship to startup tagondre, I have a use case called Sri Lakshmi, and the Mysore based entrepreneur person. So she had a LinkedIn account but not active, but once we started working together, one of the posts reached like 98,000 views, and the second post reached around 2 lakhs thing happened, and immediately post that she got an international collaboration for her business. So she's a probiotic kind of business. She runs a probiotic gummies. So that is the one use case. I think her right now, I think she got 100 million fund from outside India. I think yesterday also, I think 2 days back also I met her in the Mysore. So for her basically LinkedIn is like kind of a gold mine, I can say. It's working very well for her. There's one of the success story I can say. The second success story is women on a career break. I had a client called Aishwarya who had taken a 5 years career break. So next, I think she reached out to me, Suma, I would like to restart my career. Can you help me out? So we worked together, and she got a job by using a LinkedIn platform. One of the strategy which I taught to her, she implemented, and she got a job with a 100% hike. So she had around 15 lakh of salary, and then when she got 100% hike, she got a job. This is a person who won a career break. And other use case helbeku andre, one lady I met her in Bidadi. Okay, she didn't have a LinkedIn account. ನಾನು LinkedIn workshop conduct ಮಾಡಿದೆ, ಅಲ್ಲಿಗೆ ಬಂದಿದ್ರು, LinkedIn account ಇರಲಿಲ್ಲ. So she created a LinkedIn account, and then she learned a lot of everything. She attended my workshop 3 times, okay, continuously, and then she built a profile. She got 3 jobs literally in 2 years. So the person who didn't have a LinkedIn account but started investing a time, and she is able to get 3 jobs. That's from the person who didn't have a LinkedIn account ಅಂತ ಹೇಳ್ಬೋದು. ಇನ್ನೊಬ್ರು ಬಂದು ಸ್ಟೂಡೆಂಟ್ ಅಂತಂದರೆ, ಸೊ ಐ ಹ್ಯಾವ್ ಎ ಸಕ್ಸಸ್ ಸ್ಟೋರಿ. ಸಂಬಡಿ ಕಾಲ್ಡ್ ನಾಗಾ ಸುಮುಕ್ ಅಂತ, ಈಸ್ ಫ್ರಮ್ ನಿಟ್ಟೆ ಮೀನಾಕ್ಷಿ ಕಾಲೇಜ್. ಅವನು ಸಹ ಐ ಮೆಟ್ ಇಮ್ ದ ನಿಟ್ಟೆ ಮೀನಾಕ್ಷಿ ಕಾಲೇಜ್ ವೆನ್ ಐ ವೆಂಟ್ ಟು ಕನೆಕ್ಟ್ ದ LinkedIn ವರ್ಕ್ಶಾಪ್. ಅಗೈನ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರು, ಏನಿಲ್ಲ. ದೆನ್ actually I called him on the stage. I was conducting some kind of a contest. He came on the stage, and then I gave some chocolate as a winner. And then somehow we got connected. Then he joined as a intern to my company, and then he's become active on LinkedIn. So far I think he got around 3,000 connections. Even the working professional, I could see they don't have it. And then he started his own club, and he's getting multiple opportunities as an internship through LinkedIn. So this is one of the student success story I can say. I think these are the few examples. I think one more I can say. I think one of the person who is from Delhi who lost his job during COVID, and we built up his profile together, and I don't want to tell the name. I think he got a job of more than 1 crore salary. That's the power of LinkedIn. Okay. And coming to LinkedIn, ಈಗ ನಾನು ಯಾವುದಾದ್ರೂ ಇವೆಂಟ್ ಅಟೆಂಡ್ ಮಾಡಿದರೆ ಅದ್ರ ಬಗ್ಗೆ ಸರಿಯಾಗಿ ಇಮೇಜಸ್ ಹಾಕಿ ಪೋಸ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವು, ಹೌದಲ್ಲ? ಓಕೆ. ಆ್ಯಂಡ್ ಕಮಿಂಗ್ ಟು ಒನ್ ಮೋರ್ ಅದರ್ ಪಾಯಿಂಟ್. So what is your mantra for your life? As I can see, as I said earlier, you are an iron lady.
At the same time, what is that mantra, that drive for you every So my mantra, I can call it as action. So I have the quote which really resonates with me is called "Action is the mother of all accomplishment" ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಅದು ಮಾಡ್ತೀನಿ ಇದು ಮಾಡ್ತೀವಿ ಮಾತಾಡ್ತೀವಿ, ಫೈನಲಿ ನೋಬಡಿ ವಿಲ್ ಟೇಕ್ ಎನ್ ಆ್ಯಕ್ಷನ್, ರೈಟ್? ಸೊ ನನಗೆ ಒಂಥರ ಏನಾರ ಈಗ ಫಾರ್ ಎಕ್ಸಾಂಪಲ್ ಬುಕ್ಸ್ ಫಾರ್ ಥಾಟ್ ಬಂತು, ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಐ ವೆಂಟ್ ಆ್ಯಂಡ್ ಇಂಪ್ಲಿಮೆಂಟೆಡ್. ಹಂಗೆ ಲಿಂಕ್ಡಿನ್ ಮಾಡೋಣ ಅಂತ ಅನಿಸ್ತು, ಸುಮ್ಮನೆ ಕೂತ್ಕೊಳ್ಳ ಆಯ್ತಲ್ಲ ಅಂತ ಬಿಟ್ಟು ಮಾಡಿಬಿಟ್ಟೆ. ಸೊ ಐ ಯೂಶ್ವಲಿ ಟೇಕ್ ಎ ಜಂಪ್. ಒಂಥರ ನಾನು ನಮ್ಮ ಅಪ್ಪನ ಥರ, ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಸೊ ಅಪ್ಪನ ಥರ ಏನಾದರೂ ಒಂದು ಮಾಡಲೇಬೇಕು, ಏನೋ ಒಂದು ಮಾಡಬೇಕು ಅಂತಲೇ ಇರ್ತೀಯ ಅಂತ ಹೇಳಿ. ಸೊ ಐ ಯೂಶ್ವಲಿ ಟೇಕ್ ಇನ್ ಟು ದ ಆ್ಯಕ್ಷನ್. ಅದರಿಂದ ಕಲ್ತನ ಅಥವಾ ಮುಂದೆ ಒಳ್ಳೇದಾಗ್ತಾ ಉಂಟು ಅದು ಮಾಡ್ಕೊಂಡು ಹೋಗ್ತೀನಿ. ಇಲ್ಲನಾ ಐ ಫೇಲ್ಡ್, ಓಕೆ ಐ ಲರ್ನ್, ಓಕೆ ವಾಟ್ ಡಿಡ್ ಐ ಡು ಮಿಸ್ಟೇಕ್, ಐ ಲರ್ನ್ ಫ್ರಮ್ ಇಟ್ ಆ್ಯಂಡ್ ದೆನ್ ಡೂ ಇಟ್. ಬಟ್ ನಾನು ಯೋಚನೆ ಮಾಡಿದ ತಕ್ಷಣ ಐ ಗೆಟ್ ಇನ್ ಟು ದ ಆ್ಯಕ್ಷನ್. ಸೊ ಮೈ ಮಂತ್ರ ಇಸ್ ಆ್ಯಕ್ಷನ್. ಐ ಥಿಂಕ್ ಮೋಸ್ಟ್ ಆಫ್ ದ ವುಮೆನ್ ಇನ್ ಬ್ಯಾಂಗ್ಳೂರ್ ದೇ ನೋ ಮಿ ಆಸ್ ಎ, ಇಫ್ ದೇ ಲಿಸನ್ ಟು ದಿಸ್ ಸ್ಟೇಟ್ಮೆಂಟ್, ಓಕೆ ಇಟ್ಸ್ ಫ್ರಮ್ ಸುಮಾ. ಓಕೆ ದಟ್ಸ್ ಸುಮಾ ನೇರೋಡ. ಓಕೆ. ಆ್ಯಂಡ್ ಎಷ್ಟು ಕಮ್ಯುನಿಟಿ ಜೊತೆ ವರ್ಕ್ ಮಾಡಿದ್ದೀರಾ ಇಲ್ಲಿವರೆಗೂ? Can you name it? Sure. I think I started begin the COVID time I started working with the multiple communities, starting from COVE ಅಂತ Confederation of Women Entrepreneurs Karnataka chapter, where it's a women entrepreneurs support ಮಾಡ್ತಾರೆ, ಅವರಿಗೆ LinkedIn workshop conduct ಮಾಡಿದ್ವಿ. Next we have Iron Lady ಅಂತ, it's a leadership program run by Rajesh Bitt and Suvarna Agde. ಆ ಕಮ್ಯುನಿಟಿಗೆ lot of workshop I have done. Next ಬಂದು Her Second Innings ಅಂತ, it's basically women in a career break ಅವರಿಗೆ support ಮಾಡ್ತಾರೆ, run by Manjula ಅಂತ. So I have done a workshops to them. And Her Money Talks ಅಂತ, based out in Kerala and Bangalore. So I did a workshop to them. And Queens community ಅಂತ, Mumbai and Pune based community ಅವರಿಗೆ ಮಾಡಿದ್ದೀನಿ. ವಿ ಹಬ್ ಅಂತ ತೆಲಂಗಾಣ ಬೇಸ್ಡ್ ಆಂಟರ್ಪ್ರಿನರ್ಶಿಪ್ ಕಮ್ಯುನಿಟಿ ಅವರಿಗೆ ಮಾಡಿದ್ದೀನಿ. ಆ್ಯಂಡ್ ಕೆಲವು ಅವ್ರದ್ದೇ ಆದಂಥ ಸ್ಪೆಸಿಫಿಕ್ ಕ್ಯಾಸ್ಟ್ ರಿಲೇಟೆಡ್ಗಳು, ಫಾರ್ ಎಕ್ಸಾಂಪಲ್ ತುಳು ಕಮ್ಯುನಿಟಿ ಆ ಥರದ ವುಮೆನ್ ಇದ್ದಾರೆ, ಮತ್ತು ವುಮೆನ್ ಇನ್ AI ಅಂತ ಕಮ್ಯುನಿಟಿಗಳಿದ್ವಿ, ಅಥವಾ ವುಮೆನ್ ಇನ್ ಕ್ಲೌಡ್, ಈ ಥರ ಡಿಫ್ರೆಂಟ್ ಕಮ್ಯುನಿಟೀಸ್ ಐ ಗೆಟ್ ಇನ್ವಿಟೇಷನ್ಸ್. ಐ ವರ್ಕ್ ವಿತ್ ದೆಮ್ ಸೋ ಫಾರ್. ಸುಮಾ, ನಿಮ್ಮ ಒಂದು ಜರ್ನಿ ಸೂಪರ್ ಆಗಿತ್ತು. ನೀವು ಕಮ್ಯುನಿಟೀಸ್ಗೆ ಹೆಲ್ಪ್ ಮಾಡ್ತಿದ್ದೀರಾ, ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ಲಿಂಕ್ಡ್ಇನ್ ಫಾರ್ ಹರ್, ಬುಕ್ಸ್ ಫಾರ್ ಹರ್, ಆಮೇಲೆ ಸಾಕಷ್ಟು ವುಮನ್ ಓರಿಯೆಂಟೆಡ್ ಕಮ್ಯುನಿಟಿಗೆ ಹೆಲ್ಪ್ ಮಾಡ್ತಿದ್ದೀರಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಸೆಡ್ ಲಿಂಕ್ಡ್ಇನ್ ಲಕ್ಷ್ಮಿ ಆ್ಯಂಡ್ ಗೋಲ್ಡ್ ಮೈನ್. ಈವನ್ ಐ ವಾಸ್ ಗೆಟಿಂಗ್ ಲಾಟ್ ಆಫ್ ಮೋಟಿವೇಶನ್, ಭಾಳಷ್ಟು ಮೋಟಿವೇಶನ್ ಸಿಕ್ತು. ಅಟ್ ದ ಸೇಮ್ ಟೈಮ್ ಈವನ್ ಫಾರ್ ಮೀ ಆಲ್ಸೋ ಇಟ್ಸ್ ಅ ಲಿಂಕ್ಡ್ಇನ್ ಮಾಸ್ಟರ್ ಕ್ಲಾಸ್. ಆ್ಯಂಡ್ ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ಸ್ ವಿತ್ ರೆಸ್ಪೆಕ್ಟ್ ಟು ಲಿಂಕ್ಡ್ಇನ್ ಫಾರ್ ಹರ್ ಆ್ಯಂಡ್ ಬುಕ್ಸ್ ಫಾರ್ ಹರ್? ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ next? So LinkedIn for Her, I think this year specifically I'm focusing on to increase my team. That's what the one of the agenda I have it. And also as part of LinkedIn for Her, I also plan to make a kind of a video series to bring women who don't have a visibility so far. I'm not going to bring anyone who already limelight ಇರೋರ್ನ ಕರೆದು ಮಾತಾಡ್ಸೋದು ಇಲ್ಲ. ನಂದು ಒಂದು ನನ್ನ ಮೈಂಡಲ್ಲಿರೋದು ಥಾಟು, ಎನಿಬಡಿ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಆಂಟ್ರಪ್ರನರ್ ಇರ್ಬೋದು, she's doing a good work but she doesn't have any visibility in that. So I would like to bring on the platform and give a visibility her. So maybe ಒಂದು ನಂಬರ್ ಹಾಕೊಂಡಿದ್ದೀನಿ, so to onboard many women who don't have a visibility at all, and for them to give visibility through LinkedIn for Her. That's my second point I have it under LinkedIn for Her. And third is basically to come up with a one good program, so which is going to maybe with the AI blend, so to bring some program and to release on the market. This have it in LinkedIn for Her. And answer for books for her, usually every year I do books for her at one place. I choose one location and we do a book donations. But this year I'm thinking to do in a multiple location and create a impact to the multiple people. That's what I have it. And also to collaborate with the CSR people or maybe the corporate people, so to get more support so that this particular cause can reach out to more and more people is what I have in the books for her. That was really wonderful conversation. ಇವತ್ತು ಈ ಒಂದು ಮಾಸ್ಟರ್ ಕ್ಲಾಸ್ ಸೆಷನ್ ಮೇ ಬಿ ನಮ್ಮ ಆಡಿಯನ್ಸ್ಗೂ ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ದೋಸ್ ಹೂ ಆರ್ ಲುಕಿಂಗ್ ಫಾರ್ ಎನಿ ಕೈಂಡ್ ಆಫ್ ಸಚ್ ಸರ್ವಿಸಸ್ ಲೈಕ್ ಲಿಂಕ್ಡ್ಇನ್ ಆಪ್ಟಿಮೈಸಿಂಗ್ ಆಗಿರ್ಬೋದು, ಲಿಂಕ್ಡ್ಇನ್ ಆಡಿಟಿಂಗ್ ಆಗಿರ್ಬೋದು, ಬ್ರ್ಯಾಂಡ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೆಷಲಿ ಆನ್ ಲಿಂಕ್ಡ್ಇನ್. ಸೊ ಹಿಯರ್ ಈಸ್ ದ ಸ್ಪೆಷಲಿಸ್ಟ್. You can connect with her in LinkedIn. Can you please tell what's that LinkedIn profile, your profile? Sure. I think people can connect me through LinkedIn. You can use my name Suma Space Annegowda, search that name and you should be able to connect with me. And usually I post a lot of content in terms of LinkedIn tips, personal branding and job search strategy, different things. If you like to learn any of things, you can follow me. And also you can directly DM me if you need a one-to-one support to build your LinkedIn profile, to optimize your profile, or maybe LinkedIn auditing, or maybe if you need any other support, you can DM me. I'm happy to support. And books for her, you can, if you would like to support in the books for her cause, maybe
to kind of a book donation or to become a volunteer of that particular social cause, reach out to me. I'm happy to join hands. So that's all about Suma Anegoda and the LinkedIn Masterclass. Thank you, Suma, once again. Thank you, everyone.